ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತೆ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇನಂ ಆಸುರಯೋಗಿ ಕುಲತಿಲಕನಂ ಪಾಶಾಷ್ಟಕವಿಂ ಕುದಿವನರರುದ್ಧರಿಪನಂ ಶೋಷುತಿಹಮಾನಸಜಂ ಭಜಿಪೇನಾಂ ಭಜಿಪೇನಾಂ ಭಜಿಪೇನಾಂ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದ್ಗುರುಂ ತಂ ನಮಾಮಿ. ಸದ್ಗುರುಂ ತಂ ನಮಾಮಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ರಾಜಾಧಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾಜ್ ಕಿ ಜೈ. सब साधु संत महाराज की जय. श्री गुरुदेव दत्त दत्त अवधू. परम पूज्य ಪರಶಿವನ ಅವತಾರಿಗಳು ಹಾಗೂ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ಚಂದ್ರಾಲಂ ಪುತ್ರರಾಗಿರ್ತಕ್ಕಂಥ ಶಾಪಾನುಗ್ರಹ ಸಾಮರ್ಥ್ಯವುಳ್ಳ ನಿತ್ಯ ಮಂಗಲ ಮಹೋತ್ಸವ ಮೂರ್ತಿ ಆಗಿರ್ತಕ್ಕಂಥ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾವನ ಪಾದ ಪಂಕಜಗಳಲ್ಲಿ ನನ್ನ ಅನಂತ ಅನಂತ ಕೋಟಿ ದೀರ್ಘದಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ತತ್ಸ್ವರೂಪರು ತತ್ವಿದ್ವಾಂಸರು ಸದಾ ಸ್ಮರಣೀಯರು ಸದಾ ಪೂಜ್ಯರಾಗಿರ್ತಕ್ಕಂಥ ಅವರ ಕಾರುಣ್ಯ ಮೂರ್ತಿ ಆಗಿರ್ತಕ್ಕಂಥ ವೀರ ಸನ್ಯಾಸಿಗಳಾಗಿರ್ತಕ್ಕಂಥ ಜಗದ್ಗುರು ಶ್ರೀ 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 ದುಂಡೇಶ್ವರಪ್ಪ ಅವರ ಪಾದ ಪಂಕಜಗಳಲ್ಲಿಯೂ ನನ್ನ ಅನಂತ ಅನಂತ ಕೋಟಿ ದೀರ್ಘ ಸಾಷ್ಟಾಂಗ ಪ್ರಣಾಮ ಸಮರ್ಪಿಸುತ್ತ ಹಾಗೂ ಯಾವ ಈ ಕ್ಷೇತ್ರಕ್ಕೆ ಆಗಮಿಸಿ ಸದ್ಗುರುನಾಥನ ದಿವ್ಯ ಆಶೀರ್ವಾದ ಯಾವ ಸಂಭಾಷಣೆ ಸ್ಪರ್ಶನವನ್ನು ಮಾಡೋಣ ಅಂಥೇಳಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಪ್ರಣಾಮ ಸಮರ್ಪಿಸುತ್ತಾ ಆತ್ಮರೇ ಈ ಕ್ಷೇಮ ಸಮಯದಲ್ಲಿ ಪ್ರವೇಶವಾಗೋಣ.
ನಮಸ್ತೆ ಸ್ವಾಮಿನ್ನತ ಲೋಕಬಂಧು, ನಮಸ್ತೆ ಸ್ವಾಮಿನ್ನತ ಲೋಕಬಂಧು, ಕಾರುಣ್ಯ ಸಿಂಧು ಪತಿತಂ ಭವಾಬ್ಧೌ ಮಾಮುದ್ಧರ ಆತ್ಮೀಯ ಕಟಾಕ್ಷ ದೃಷ್ಟಯ ರುಜ್ವಾತಿ ಕಾರುಣ್ಯ ಸುಧಾಭಿವೃಷ್ಟಯ ಅಂತೇಳಿ ಒಂದು ಪ್ರಮಾಣ ಇದೆ. ಗುರುಗಳ ಹತ್ತಿರ ಹೋಗಿ ಶಿಷ್ಯ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಇದು ಪ್ರತಿಬಿಂಬಿಸ್ತಾ ಇದೆ. ನಮಸ್ತೆ ಸ್ವಾಮಿನ್ನತ ಲೋಕಬಂಧು, ಸದ್ಗುರುನಾಥ, ನನಗೆ ನನ್ನ ಸಾಷ್ಟಾಂಗ ಅಥವಾ ದೀರ್ಘದಂಡವತ್ತ ಸಾಷ್ಟಾಂಗ ಪ್ರಣಾಮಗಳು. ನಮಸ್ತೆ ಸ್ವಾಮಿನ್ ಅಂದರೆ ಲೋಕಕ್ಕೆ ಒಡೆಯರು. ಸ್ವಾಮಿನವರು ನಮಸ್ತೆ ಸ್ವಾಮಿನ್ ನತಲೋಕ ಬಂಧು. ನತ ಅಂದರೆ ಚೆನ್ನಾಗಿ, ಲೋಕ ಬಂಧು ಅಂದರೆ ನತಾರ ನಮಸ್ಕಾರ ಆಗೈತೆ. ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಸಲ್ತಾ ಇದೆ ಅಂದರೆ ಸದ್ಗುರುನಾಥನಿಗೆ ಸಲ್ತದೆ, ಮತ್ತಾರಿಗೆ ಸಲ್ಲೋದಿಲ್ಲ. ನಮಸ್ತೆ ನತ ಲೋಕ ಬಂಧು. ಹಾಂ ರೀ, ಕಾರುಣ್ಯ ಪತಿತಂ ಭವಾಬ್ಧೋ ಮಾಮೋದ್ಧರ ಆತ್ಮೀಯ ಕಟಾಕ್ಷ ಸ್ವದಯ ವೃಷ್ಟಯ ಅಂತೇಳಿ ಪ್ರಮಾಣ. ಇಲ್ಲಿ ಅತಿ ಕಾರುಣ್ಯದಿಂದ, ಕರುಣಾರಸದಿಂದ ನನ್ನನ್ನು ಉದ್ಧಾರ ಮಾಡಿ ಹೇಗತ್ತೆ ಹೇಳ್ತಾರೆ ಅಂದ್ರೆ, ಪತಿತಂ ಅಂದ್ರೆ ಇಲ್ಲಿ ಪತಿತಂ ಭವಾಬ್ದವರ ಅಬ್ದಿ ಅಂದರೆ ಸಮುದ್ರ, ಭವಸಾರಿ ಬಿದ್ದಿರೋಡ ನನ್ನ ತಾವು ದಯಮಾಡಿ ಕೃಪೆ ಮಾಡಿ ತಮ್ಮ ಕರುಣಾ ದೃಷ್ಟಿಯಿಂದ ನನ್ನನ್ನು ಎತ್ತಿರಿ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ಇದು ಪ್ರಮಾಣ. ನಮಸ್ತೆ ಸ್ವಾಮಿ ನತಲೋಕ ಬಂಧು ಕಾರುಣ್ಯ ಸಿಂಧು ಪತಿತಂ ಭವಾಬ್ಧವು. ಇಲ್ಲಿ ಮತ್ತೇನು ಬೇರೆ ಏನು ಕೇಳಿ, ಇಲ್ಲಿ ಏನಕ್ಕೆ ಯಾರಿ ಭವದಲ್ಲಿ ಬಿದ್ದರು ನನ್ನನ್ನು ಪಾರು ಮಾಡಿರಿ. ಮತ್ತೆ ಬೇರೆ ಯಾರು ಕೇಳಬೇಕಾಗಿತ್ತು, ಕೇಳಿಲ್ಲ. ಒಂದು ಅಜ್ಞಾನ ಹೋಗ್ತಾ ಯಾರೋ ಹೋಗಿಬಿಡ್ತಾವೆ, ಸಮೂಲವಾಗಿ ಎಲ್ಲ ಹೋಗಿಬಿಡ್ತಾವೆ. ಅಂತ ಮೂಲ ಕಾರಣ ಅಜ್ಞಾನ. ನಮ್ಮ ದುಃಖ ಬಂದಿದ್ದು ಅಜ್ಞಾನದಿಂದ. ಅಜ್ಞಾನವಶಾತ್ ನಾವು ದುಃಖಿಗಳಾಗಿವಿ, ಜ್ಞಾನವಶಾತ್ ನಾವು ಆನಂದ ಆಗಿರ್ತೀವಿ. ಇಲ್ಲಿ ಮಾಮುದ್ಧರ ಆತ್ಮೀಯ ಕಟಾಕ್ಷ. ಮಾಮ್ ಅಂದ್ರೆ ನನ್ನನ್ನು ಉದ್ಧಾರ ಮಾಡಿರಿ. ಮಾಮುದ್ಧರ ಆತ್ಮೀಯ ಕಟಾಕ್ಷ ಅಂದ್ರೆ ನನ್ನನ್ನು ಉದ್ಧಾರ ಮಾಡಿರಿ. ಕಟಾಕ್ಷ ಅಂದರೆ ಕರುಣೆ ಉಳ್ಳಂಥ ನೇತ್ರದಿಂದ ನನ್ನನ್ನು ಯಾಕೆ ನೋಡಬಾರ್ದು ಗುರುನಾಥ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಶಿಷ್ಯರು. ಹಾಗೆ ದೃಷ್ಟಿಯ ರುಜ್ವಾತಿ ಕಾರುಣ್ಯ ವಿಶೇಷ ಕರುಣದಿಂದ ಸುಧಾಭಿವೃಷ್ಟಯ. ಸುಧಾಭಿ ಅಂದರೆ ಜ್ಞಾನಾಮೃತ ಸ್ತುತಿಯನ್ನು ನನ್ನ ಮನಸ್ಸು ತನಿಯುವ ಹಾಗೆ ತಾವು ಜ್ಞಾನಾಮೃತ ಸೂಸ್ರಿ, ಜ್ಞಾನವೃಷ್ಟಿ ಮಾಡಿರಿ. ಭೂಮಿಗೆ ಯಾವ ರೀತಿ ಪರ್ಜನ ವೃಷ್ಟಿ ಯಾವ ರೀತಿ ಅವಶ್ಯಕತೆ ಇದೆಯೋ, ಮೇಘವೃಷ್ಟಿ ಯಾವ ರೀತಿ ಅವಶ್ಯಕತೆ ಇದೆಯೋ, ಹಾಗೆ ಈ ಬರಡು ಹೃದಯಕ್ಕೆ ನಿಮ್ಮ ಜ್ಞಾನಾಮೃತನ ವೃಷ್ಟಿ ಮಾಡಿರಿ ಗುರುನಾಥ ಅಂತ ಪ್ರಾರ್ಥನೆ ಮಾಡ್ತಾರೆ. ಚೆನ್ನಾಗಿ ನೋಡ್ರಿ. ಹೀಗೆ ಯಾರು ಮಾಡ್ತಾರೋ, ಯಾರು ಈ ರೀತಿ ಪ್ರಾರ್ಥನೆ ಮಾಡ್ತಾರೋ ಅವರನ್ನು ಕರಪಿಡಿ ಎತ್ತಿ ಗುರುನಾಥ ಆಶೀರ್ವಾದ ಮಾಡ್ತಾರೆ, ಅವ್ರು ಉದ್ಧಾರ ಮಾಡ್ತಾರೆ. ನಿನ್ನೆ ದಿವಸ ಆ ವಿಷಯ ಅಂತ ಸಾಕಟ್ಟು ಮಾಡ್ತಾರೆ. ಹಾಂ, ಯಾವ ಹೊಳೆದಂಡಿರ್ತಕ್ಕಂಥ ಒಂದು ಮಡುವಿನಲ್ಲಿ ಹೊಳೆ ಇಳಿದಿರಬೇಕು, ಅಲ್ಲಿ ಕರಿತಕ್ಕಂಥ ನೀರು ಇರುತ್ತೆ, ಅದು ಒಳಗೆ ಕೆಳಗೆ ತಗ್ಗಿರುತ್ತೆ. ಅವಾಗ ಏನಪ್ಪ ಅಂತಂದ್ರೆ ಅವ್ನು ಎಬ್ಬಿಸ್ಬೇಕಾದ್ರೆ ಬೇರೆ ಆಪ್ತ ಪುರುಷ ಸಹಾಯ ಬೇಕಲ್ಲಿ. ಯಾವ ರೀತಿ ಹೊರಗೆ ನಿಂತ್ಕೊಂಡು ಅವಾಗ ಕೈಯನ್ನು ಚಾಚಿ ಅವ್ರನ್ನ ಎಬ್ಬಿಸ್ತಾರೆಯೋ ಹಾಗೆ ಇಲ್ಲಿ ಭವಸಾಗರ ಬಿದ್ದಿರ್ತಕ್ಕಂಥ ನನ್ನನ್ನು ಈ ಭವಸಾಗರದಿಂದ ನನ್ನ ಪಾರು ಮಾಡಿರಿ ಅಂತೇಳಿ ಹೇಳ್ಕೊತಾರೆ. ಇಲ್ಲಿ ಹೇಗೆ ಈ ಜನ್ಮಾಂತರದಲ್ಲಿ ಮನಸ್ಸು ಅಥವಾ ಹೃದಯ ಒಣಗಿ ಹೋಗಿದೆ, ಅಜ್ಞಾನದಿಂದ ದುಃಖದಿಂದ ಅನೇಕ ವಿಷಯಗಳ ವ್ಯಾಪ್ತಿಗೆ ಸಿಲುಕಿ ಈ ಹೃದಯ ಬರಡಾಗೈತಿ. ಆದ್ದರಿಂದ ತಾವು ಜ್ಞಾನ ಅಂತಕ್ಕಂಥ ಯಾವ ಜ್ಞಾನಾಮೃತ ಸಿಂಚನ ಮಾಡಿದಾದರೆ ಹೃದಯ ತಂಪಾಗ್ತಾ ಇದೆ. ಅಂದರೆ ನೀವು ನಿಮ್ಮ ಬೋಧೆ ಹೊರಬೋಧೆಯನ್ನು ನೀಡಿದಾದರೆ
ನಾನು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಪಡೆದಾದ್ರೆ ನಾನು ಉದ್ಧಾರ ಆಗ್ತಾ ಇದ್ದೀನಿ ಗುರುನಾಥ, ನನ್ನನ್ನು ಉದ್ಧಾರ ಮಾಡಿ, ಕೃಪೆ ಮಾಡಿ ಉದ್ಧಾರ ಮಾಡಿರ್ತೀನಿ ಅಲ್ಲಿ ಪ್ರಾರ್ಥನೆ ಮಾಡ್ಯಾರ. ಅದಕ್ಕೆ ಏನಪ್ಪ ಅಂತಂದ್ರೆ ಚತುರ್ವಿಧ ಸೇವೆ ಇದಾವೆ. ಇಲ್ಲಿ ಆ ಸೇವೆ ಮಾಡ್ತಾ ಹೋದಾದ್ರೆ ಗುರುನಾಥ ಪ್ರಸನ್ನ ಆಕಾರ. ಪ್ರಸನ್ನ ಆದಾಗ ಏನಪ್ಪ ಅಂತಾರೆ ನಾವು ಅಲ್ಲಿ ಏನಪ್ಪ ಅಂದ್ರೆ ಮತ್ತೇನು ಕೊಡ್ಬೇಕಲ್ಲ, ಇಲ್ಲಿ ರೊಕ್ಕ ರೂಪಾಯಿ ಏನು ಕೊಡ್ಬೇಕಲ್ಲ, ಅಲ್ಲಿ ತನುಮನ ಧನ ಅದರ ಭಾವನೆ ಕೊಡ್ಬೇಕಾಯ್ತು. ಅಲ್ಲಿ ಕೊಟ್ಟೇನಪ್ಪ ಅಂತಂದ್ರೆ ನಮಗೆ ಗುರುನಾಥ ಪ್ರಸನ್ನ ಆಗ್ಬೇಕಾದ್ರೆ ಚತುರ್ವಿಧ ಸೇವೆ ಮುಖ್ಯ ಅದಾವ. ಇಲ್ಲಿ ಸಂಪತ್ತನ್ನು ಕೊಂಡ್ಕೋ ಅಲ್ಲಿ ಹಾಗೆ ಇರೋಲ್ಲ. ಇದೊಂದು ಪದ್ಧತಿ ಐತಿ, ಜ್ಞಾನ ಪಡಿಬೇಕಾದ ಒಂದು ಪದ್ಧತಿ ಅನುಗುಣವಾಗಿದ್ದಾದ್ರೆ ಆದರೆ ಇಂಥ ಸಿರುಳು ಗುರುಳ ಅಂತ ಪ್ರಮಾಣ ಹೇಳ್ತೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಇದೀಗ ನಾಗೇಶ್ ಅವರು ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ, ನೆಮ್ಮಿ ನಿಜ ಮುಕ್ತಿಯನ್ನು ಪಡೆಯದೆ, ನೆಮ್ಮಿ ನಿಜ ಮುಕ್ತಿಯನ್ನು ಪಡೆಯದೆ ಮನುಜ ಅಂತಾರೆ ಆ ಪದ್ಯ. ಜೀವ ಸಮೋಸಲ ಅದು ನಿಜವನ್ ಶಿವ ಎಲ್ಲಿ ಮಾಡ್ರು ಯಾವ ಸ್ಥಳ ಇರಲಿ ಹೋಗಿ ಅಲ್ಲಿ ಮುಗಿಸೋದವ್ರು ಹರಸ ದಿರ್ಕೋ ಅಷ್ಟು ಅರ್ಥ ಹಾಕಿಬಿಟ್ಟವರು. ಸುಮ್ಮನೆ ಕಾಲವನ್ನು ಕಳೆದು ನಮ್ಮ ಎಚ್ಚರಗೊಳಿಸೋದಾಗ್ಯಾರಲ್ಲಿ, ಹೌದಲ್ರಿ? ಸುಮ್ಮನೆ ಕಾಲ ಕಳಿಬೇಡಪ್ಪ, ಕಾಲ ಹರಣ ಮಾಡಬೇಡ. ಸುಮ್ಮನೆ ಕಾಲವನ್ನು ಕಳೆದು, ಕಾಲ ಅಂದ್ರೆ ಒಂದು ಸಮಯ, ತಸ್ಮೈ ಕಾಲಾಯ ನಮಃ ಅಂತ ಹಿಂದಿನ ಋಷಿಮನಿಗೂ ಕೂಡ ಪ್ರಾರ್ಥನೆ ಮಾಡಿದ. ಕಾಲವನ್ನು ಕಳೆದು ಸಾವು ಉಚಿತವೇ, ಸುಮ್ಮನೆ ಏನಪ್ಪ ಅಂತಂದ್ರೆ ಸಮಯವನ್ನು ವ್ಯಯ ಮಾಡ್ತಾ ಆಯುಷ್ಯವನ್ನು ಹಾಳು ಮಾಡೋದು ಯಾಕೆ ಹೇಳ್ತಾರೆ. ಅದರಿಂದ ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತೇಳಿ ಅಪ್ಪನ ಮನೆ ಹೇಳ್ತಾರೆ. ಹೋಗುತ್ತಿರುವುದು ಕಾಯ ವ್ಯರ್ಥ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇದರ ಲಾಘವ, ಇದರ ಲಘುತನ, ಇದರ ಹಗತನ, ರೀ ಇದರ ಗುಣಮಟ್ಟ ಆಗೈತೆ ತಿಳ್ಕೊಬೇಕೈತೆ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಇದು ಚಿಕ್ಕದಿರ್ಬೋದು, ಇದು ಅರ್ಸ್ಕೊಳ್ಳಿರ್ಬೋದು, ಆದರೆ ಇದರಿಂದ ನಮ್ಮ ಜ್ಞಾನವನ್ನು ಪಡಲಿಕ್ಕೆ ಇದೊಂದು ಯೋಗ್ಯವಾದ ಇದೊಂದು ಶರೀರ ಇಲ್ಲ. ಪ್ರಾಣಿಗಳಿಗೆ ಬರೋದಿಲ್ಲ, ಪಶು ಪಕ್ಷಿಗೂ ಬರೋದಿಲ್ಲ, ಮಾನವ ಜನ್ಮವೂ ಶ್ರೇಷ್ಠ. ಆದ್ದರಿಂದ ನರಜನ್ಮದಿಂದ ಹೇಳಿದಳು ಬಿಗಿಲು ಉಂಟೆ, ಅದನ್ನು ಕೂಡ ನಿಜ ಯಾರ ಆ ನಿಟ್ಟಿನಪ್ಪ ಅಂತಂದ್ರೆ ಇಲ್ಲಿ ಮುಂದೆ ಆ ಉತ್ಪತ್ತಿ ಮುಂದೆ ಯಾರು ಮತ್ತೇನಪ್ಪ ಅಂತಂದ್ರೆ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳ ಅಣಿತನಿತು ದೇಹವನ್ನು ಧರಿಸುತ್ತೊಂದೊಂದು ಜೀವರ ಬಸುರೊಳು ಬಂದು ಮರಳಿ ನೀನತ್ತ ತಿರುವಂತ ರಚಿಸದೆ ಸುಮ್ಮನೆ ಕಾಲವನ್ನು ಸಾವು ಉಚಿತವೇ. ಅದು ಹೆಂಗೆ ನೋಡಿ ಕೆಳಗೈತೆ ಸ್ವಲ್ಪ ವಿಚಾರ ಮಾಡೋದು. ನಮ್ಮ ಬಗ್ಗೆ ಏನು ಮತ್ತೆಲ್ಲ ಶಾಸ್ತ್ರ ನಮ್ಮ ಬಗ್ಗೆ, ಪುರಾಣ ಬೇರೆಯವ್ರ ಬಗ್ಗೆ, ಶಾಸ್ತ್ರ ನಮ್ಮ ಬಗ್ಗೆ ಇರುತ್ತೆ, ಶಾಸ್ತ್ರ ಪುರಾಣ ಬೇರೆಯವ್ರ ಬಗ್ಗೆ ಇರುತ್ತೆ. ಇಲ್ಲಿ ಧರೆಯನ್ನೆಲ್ಲವನ್ನು ಸನ್ನಿಸಿ, ಈಗ ಅದನ್ನ ಬಿಡ್ನು ಒಂದು ಇಂಥವ್ರು ಕಲ್ಲಡಿಕೆ ಇರ್ತಾವಲ್ಲ, ಅದು ಸಣ್ಣಗೆ ಕುಟ್ಟಿ ಚೂರ್ಣ ಮಾಡಿದ್ದಾರೆ, ಅವನು ಆಗುವಂತೆ ಮಾಡಿದರೆ ಅದು ಹಾರಿಸಿದ್ರೆ ಅದನ್ನ ನೆನೆಸ್ಬೋದಾ? ಆಗತ್ತೆ. ಸಾಮಾನ್ಯ ಒಂದು ಅಡಿಕೆಯನ್ನು ಹಾಗೆ ಇಲ್ಲಿ ಹೇಳ್ತಾರೆ ನಿಜಗಳು, ಧರೆಯನ್ನೆಲ್ಲವನ್ನು ಸನ್ನಿಸಿ ಅಡಿಕೆ ಅಂತ ಸಣ್ಣ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಪ್ರಮಾಣ ಕೊಡ ಇಲ್ಲಿ ಧರೆಯನ್ನೆಲ್ಲವೂ ಸನ್ನಿಸಿ ಧೂಳಿ ಮಾಡಲ್ಲ, ಅದು ಧೂಳು ಮಾಡಲಾಗಿ ಧೂಳಿಗಾಳಿ ಹಾಕ್ತಾರೆ, ಸುಂಟ್ರಗಾಳಿ ಹಾಕ್ತಾರೆ. ಅವು ಒಂದು ಸಾಮಾನ್ಯ ಸುಂಟ್ರಗಾಳಿ ಒಂದು ಸ್ವಲ್ಪ ಬೀಸ್ತಾರೆ, ಅದು ಕನೆನ್ಸ ಬರಲ್ಲ ನಮಗೆ, ಹೌದಲ್ಲ? ಈ ಪೃಥ್ವಿನ ಕುಟ್ಟಿ ಮಾಡ್ಬೇಕಂತ ಹೇಳ್ತಾರೆ ಅವ್ರು. ಯಾಕೆ ಮುಂದೆ ಕೇಳ್ರಿ ನಾವು, ಧರೆಯನ್ನೆಲ್ಲವನ್ನು ಸನ್ನಿಸಿ, ಧರೆ ಅಂದ್ರೆ ಭೂಮಿ ಅರ್ಥ ಆಗ್ತಲ್ರಿ, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲಾಗಿ ಪರಮಾಣುಗಳು ಅಣಿತನಿತು ದೇಹವನ್ನು, ಯಾವ ರೀತಿ ಅಂದ್ರೆ ದೇಹವನ್ನು ಪರಮಾಣು ಇಷ್ಟೇನು ಪ್ರಮಾಣ ಹಾಕೋಲ್ಲ, ಸಣ್ಣ ಅನು ಹಾಕೋಲ್ಲ, ಅಷ್ಟು ದೇಹವನ್ನು ಹೇಳ್ತಾರಲ್ಲಿ, ಅಷ್ಟು ದೇಹ ಧರಿಸಿ ಬಂದಿದ್ದೀವಿ ಹೇ ಮನುಷ್ಯ ಅಂತ ಹೇಳ್ತಾರಲ್ಲಿ. ಏನು ಆಮೇಲೆ ಧರಿಸುತ್ತೊಂದೊಂದು ಜೀವರ ಬಸರೊಳು ಬಂದು, ಏನು ಧರಿಸುತ್ತೊಂದೊಂದು ಜೀವರ, ಒಂದೊಂದು ಜೀವರ ಅಂದರೆ ಎಲ್ಲ ಬಂದು ತಾಯಿ ಅಂತ ಒಬ್ಬರಲ್ಲಿ ಹೆಣ್ಮಕ್ಳು ಸ್ತ್ರೀ ಅಷ್ಟ ಹೇಳಿಲ್ಲಿ ಬೇರೆ ಬೇರೆ ಪ್ರಾಣಿಗಳು ಉದರಲ್ಲಿ ಬಂದಿದೆ ಅಂತ ಅರ್ಥದ. ಧರಿಸಿದ ಒಂದೊಂದು ಜೀವರ ಬಸರು ಬಂದು, ಈಗ ಕುದುರೆ ಬಂತು, ಆಕಳ ಬಂತು, ಎಮ್ಮೆ ಬಂತು, ಇತ್ಯಾದಿ ಪಶುಪಕ್ಷಿ ಎಲ್ಲ ಬಂದು ಎಲ್ಲದರ ಹೊಟ್ಟೆಯಿಂದ ಹುಟ್ಟುತ್ತಾ ಬಂದು ಈಗ ಏನಪ್ಪ ಅಂತಂದ್ರೆ ಧರಿಸಿದ ಒಂದೊಂದು ಜೀವರ ಬಸರು ಬಂದು ಹೊಟ್ಟೆಯಲ್ಲಿ ಬಂದು ಏನು ಬಂದದ. ಈಗ ಮರಳಿ ಈಗ ಬಂದದ್ದು ಮನುಷ್ಯನಾಗಿ ಬಂದು ಮನುಷ್ಯ ಜನ್ಮವನ್ನು ನರಾಕೃತ ಅಂತ ತಾಯಿ. ಈಗ ಮರಳಿ ನೀನು ಅತ್ತ ತಿಳುವಂತ ರಚಿಸಿದೆ, ಅತ್ತ ಅಂದ್ರೆ ಪರಬ್ರಹ್ಮದತ್ತ ತಿಳಿಯುವಲ್ಲಿ ಯಾಕೆ ರಚನೆ ಮಾಡ್ಕೋವಲ್ಲಿ ನೀನು
ರಚಿಸದೆ ಅಂದ್ರೆ ಗುರು ಸೇವೆಯನ್ನು ಮಾಡಿ ನಿನ್ನ ಒಂದು ಬದುಕನ್ನು ಆರತಿ ರಚಿಸದೆ, ಬದುಕನ್ನು ಆರತಿ ಮಾರ್ಪಾಡು ಮಾಡ್ಕೊಳ್ಳದೆ ಸುಮ್ಮನೆ ಆಗ್ತಿರ್ತಾ ಇದ್ದೀವಿ ಅಂತೇಳಿ ಅಪ್ಪಾಜಿ ಅರ್ಥ. ಮುಂದೆ ಮಾತು ಹೇಳ್ಕೋತಾರೆ. ಹೀಗೆ ಇದು ಏನಪ್ಪ ಅಂತಂದ್ರೆ ಇಲ್ಲಿ ವಿವೇಕ ವಿವೇಕ ಅಂದರೆ ವಿಷಯವ ಜಾಗರವಾಗುವುದು ಸದ್ವಿವೇಕ, ವಿಷಯವ ಜಾಗರವಾಗುವುದು ಸತ್ ವಿವೇಕ, ಒಳ್ಳೆಯ ವಿವೇಕ ಬೇರೆ ಮತ್ತಿಲ್ಲಿ ನಿಜವಿಷಯ ಅಭಿಪ್ರಾಯ ಪ್ರಕಾರ, ಮಹಾತ್ಮರ ಅಭಿಪ್ರಾಯ ಪ್ರಕಾರ, ಅಪ್ಪರ ಅಭಿಪ್ರಾಯ ಪ್ರಕಾರ ಏನ್ರಿ ವಿಷಯವ ಅಂದ್ರೆ ಏನ್ರಿ ಶೋಭಿಸುವ, ವಿಷಯವ ಶೋಭಿಸುವ, ಜಾಗರಣವಾಗುವುದು ಸದ್ವಿವೇಕ. ಹಾಗಲ್ರಿ ನಾವು ಕೂತದಲ್ರಿ ಹೆಸರದಲ್ರಿ, ನಾವೆಲ್ಲ ಕೆಲಸ ಮಾಡ್ತೀವಿ, ಏನೇನು ಮಾಡ್ತಾಯಿದ್ದೀವಿ, ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾಯಿದ್ದೀವಿ, ಶಾಲೆ ಕಳಿಸ್ತಾ ಇದ್ದೀವಿ, ಮೇವನ್ನು ಮಾಡ್ತಾಯಿದ್ದೀವಿ, ಹಸುಗಳಿಗೆ ಎಮ್ಮೆಗಳಿಗೆ ಎಲ್ಲ ಮೇವನ್ನು ಮಾಡ್ತಾಯಿದ್ವಿ, ಹೊರಗಿನ ಎಲ್ಲ ವ್ಯವಹಾರ ಮಾಡ್ತಾಯಿದ್ವಿ. ನಾವು ಜಾಗ್ರತೆ ಅಲ್ಲನ್ರಿ, ಈ ಜಾಗ್ರತೆ ಬೇರೆನಾ, ಈ ಜಾಗ್ರತ ಅವಸ್ಥೆ ಬೇರೆನಾ. ವಿಷಯವ ಶೋಭಿಸುವ ಜಾಗರವಾಗುವುದು ಸದ್ವಿವೇಕ ಅಂದ್ರೆ ಆತ್ಮ ಅಂತ ತಿಳ್ತಕ್ಕಂಥದ್ದು ಯಾರಲ್ಲಿ ಮತ್ತಿರ್ತ ಅವ್ರಿಗೆ ವಿವೇಕ ಅಂತ ಹೇಳ್ತಾರೆ, ಸದ್ವಿವೇಕ ಅಂತ ಹೇಳ್ತಾರೆ ನಿಜಗಳು. ಅದಕ್ಕೆ ವಿಷಯವ ಜಾಗರವಾಗುವುದು ಸದ್ವಿವೇಕ. ಇಲ್ಲಿ ಅದಿತ್ತಂದ್ರೆ ಮುಂದೆ ಎಲ್ಲನೂ ಸಾಧ್ಯ ಆಕೈತಿ. ಅದರಿಂದ ಇಲ್ಲಿ ವಿವೇಕ ಅಂದರೆ ಆತ್ಮ ಮತ್ತು ಅನಾತ್ಮನ ಬೇರ್ಪಡಿಸಿ ತಿಳಿಯುವುದೇ ವಿವೇಕ ವಿಶೇಷ. ಆದರೆ ಇಲ್ಲಿ ಆತ್ಮ ಅಂದರೆ ಯಾವ್ರಿ ತಾನು, ಅನಾತ್ಮ ಅಂದರೆ ದೇಹಾದಿ ಅನಾತ್ಮ ಪ್ರಪಂಚ ಎಲ್ಲ ಮತ್ತು ಇವೆಲ್ಲ ಅನೃತ ಇವೆಲ್ಲ ದೃಶ್ಯ, ಇವ ಮಿಥ್ಯ ಖುಷಿ ಅಂತೇಳಿ ಇವೆಲ್ಲ ಬೋರ್ಡ್ ಹಾಕಿರೋಕ್ಕೆಲ್ಲ. ವಿಷಮ ಸಂಸಾರವೇನು ಕನಸಂದರಿ ಹೇಳ್ಬಿಟ್ಟಾರ. ಹೌದು ನೋಡ್ರಿ. ಒಂದು ಇಲ್ಲಿ ಒಂದು ಓದಿನಿ, ಜೀವನ ಅಲ್ಲಿ ಮರ ನಾವು ಹಾಕಿವನು ಅಲ್ಲಿ ಮರ್ಕೊಂಡು ಬರೆದು ನೋಡು, ಈ ಕಡೆ ಬಾಜು ಅಪ್ಪ ಇವ್ರು ಕುರಿತು ಜೀವನವೆಂಬ ನಿದ್ರೆಯಲ್ಲಿ ಭಾಳೊಂದು ಕನಸು ಅಂತ ಏನ್ರಿ, ಜೀವನವೆಂಬ ನಿದ್ರೆಯಲ್ಲಿ ಭಾಳೊಂದು ಕನಸು ಅಂತ. ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಅಂಥ ವಿವೇಕ ನಮ್ಮಲ್ಲಿ ಉದಯ ಆದದ್ದು ಆದರೆ ಆಮೇಲೆ ಏನಪ್ಪ ಅಂತಂದ್ರೆ ನಮಗೆ ಗುರುನಾಥ ಹೇಳಲ್ಪಟ್ಟಂಥ ಮಹಾವಾಕ್ಯದ ಅರ್ಥ ನಮ್ಗೆ ಲಭಿಸ್ತಾವೆ, ತಿಳಿತಾವೆ. ಏನು ಇಲ್ಲಿ ವಿವೇಕ ಹೆಂಗೆ ಮಾಡ್ತಾರೆ ಇನ್ನೊಂದು ನಿಜ ಮತ್ತೊಂದು ಒಂದು ವಿಚಾರ ಅಲ್ಲಿ ಜ್ಞಾನಸ್ಥಳದಲ್ಲಿ ಆಗದು ವರ ವಿವೇಕಿಗೆ ಮುಕ್ತಿ. ಹಿಂಗೆ ಬೇರೆ ಯಾರು ಹೆಂಗೆ ಮಾಡೋದು ಮುಕ್ತಿ ಅಂತ ಹೇಳ್ತಾರೆ ವರ ವಿವೇಕಿಗೆ. ಆಗದು 2000 ಮತ್ತು ಏನ್ರಿ ಆಗದು ವರ ವಿವೇಕಿಗೆ ಮುಕ್ತಿ. ಮತ್ತು ನೀಗದೆ ಭೂತಾದಿ ಪ್ರತಿಬಂಧಕ ಅವನು. ಇಲ್ಲಿ ವಿರತಿಯೊಳು ಅಖಿಲ ಸಂಸಾರ ನುಡಿದು ಶ್ರೀ ಗುರುವಿನ ನಿಗಮಾರ್ಥವರೆಯಲು ಪರೋಕ್ಷವಾಗದು ಮುನ್ನಿನ ಬಲಾದಿ ಸಂಸ್ಮರಣವೇ ಮುಂಬರಿಯುವುದರಿಂದ ಆಗದು ವರವಿವೇಕಿ ಮುಕ್ತಿ. ನೀಗದೆ ಭೂತಾದಿ ಪ್ರತಿಬಂಧಕವನು. ಏನಾಗ್ತದೆ ರೀ? ಆಗದಾಗೋದು ಯಾರವರು 2000 ಡಿಗ್ರಿ ಹೊಡೆದ ಯಾರವರು ಅಂದ್ರೆ ಯಾತ್ರೆ ಹೇಳಿ. ಹೇಳಿ. ಎಲ್ಲ ಈ ಮಾನವ ಜನ್ಮದಲ್ಲಿ ಇರುವಂತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ಮಾತ್ರ ಬೇಡ ಒಬ್ಬದಾಗ್ತಿರಿ ಶಾಸ್ತ್ರ ಒಬ್ಬದಾಗ್ತಿರಿ ಎಷ್ಟು ಬೇಕಾದ್ರೆ ಬಂದಿರ್ಬೋದು. ಮುಕ್ತಿ ಸಿದ್ಧ ಆದರೆ ವರ ವಿವೇಕಿಗೆ ಮುಕ್ತಿ ತಂದರು. ವರವಿವೇಕ ಲಕ್ಷಣ ಏನ್ರಿ? ವರವಿವೇಕ ಲಕ್ಷಣ ಏನ್ರಿ? ಅನುಗ್ರಹ ಲಕ್ಷಣ ಏನೋ ಒಂದು ಲಕ್ಷಣ ಏನೋ ಒಂದು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ವಿವೇಕ ಲಕ್ಷಣ ಏನ್ರಿ? ವಿವೇಕದ ಅರಿವು. ವಿವೇಕದ ಅರಿವು ಸದ್ಗುರುವಿನ ಮುಖಾಂತರ ಮುಖ ಕಮಲದಿಂದ ಯಾರು ತಿಳ್ಕೊತಾರಲ್ಲ ಇದು ಸತ್ಯಾನುಭವ ನಿಂದ್ರಿ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಗೊತ್ತೋ ಬೋಧಿಪಣಿ ಶಿವಗುರು ಹಕ್ಕು. ಹೌದು. ಇದಕ್ಕೆ ಬರ್ರಿ ಈ ಅರ್ಥ ಬರ ಗುರುನಾಥಕ್ಕೆ ಬರೋದು ನಮ್ಗೆ ಈ ಅರ್ಥಕ್ಕೆ ಬರ್ರಿ. ಆಗದಾಗ ವರವಿಗೆ ಮುಕ್ತಿ ಲಕ್ಷಣ ಏನು ಹೇಳ್ರಿ? ಹೇಳ್ರಿ. ಯಾವ ಸತ್ಯತೆ ಗುರುವಿನ ಮುಖಾಂತರ ಯಾರು ತಿಳ್ಕೊತಾರಲ್ಲ ಅಂಥವ್ರಿಗೆ ವರ ವಿವೇಕ ಅಂತಂತ ಹೇಳ್ತಾರೆ. ಅಂದರೆ ಶ್ರೇಷ್ಠದಿಂದ ಉಳ್ಕೊಳ್ಳುವಂತಕ್ಕಂಥ ತಿಳುವಳಿಕೆ, ಅರಿವು
ಅಂಥವ್ರಿಗೆ ಮುಕ್ತಿ ಅನ್ನೋತಕ್ಕಂಥ ಸಿದ್ಧತೆ ಸುಖವನ್ನು ಕೇಳ್ತಿರ್ತಾರೆ. ಕೇಳ್ರಿ, ಭೂತಾದಿ ಪ್ರತಿಬಂಧಕ ಅವನು ಏನ್ರವ? ಭೂತಾಧಿಪತಿ ಬದಕವಾದ್ರು ಯಾರು ಲೋಕದ ರಂಜನೆ ಯಾರು ಮೆಸ್ತಾರಲ್ಲ. ಹಾಂ, ಭೂತ ಯಾವ ಭೂತ ರೀ ಅವು? ಭೂತಾದಿ ಪ್ರತಿಬಂಧಕ ಅವನು. ಪಂಚಮಹಾಭೂತ ಅಂದ್ರೆ ಎಲ್ಲ ಬದುಕಿದ್ವಿ. ಭೂತ ಆ ಭೂತ ಅಲ್ಲಿ, ಆ ಭೂತ ಅಲ್ಲಿ, ಇಲ್ಲಿ ಬೇರೆ ಭೂತ ಇಟ್ಟಾರೆ ಮೂರು. ಅದು ನಾಳೆ ಬರ್ರಿ ಹೇಳ್ತೀನಿ ಎಲ್ಲ ಬರ್ರಿ ಬರ್ರಿ ನೀವು ನಾಳೆ ಬರ್ರಿ ಒಳ್ಳೆ ಬರ್ರಿ ಮೂರು ಮಂತ್ ಕೊಡ್ರಿ ಇಲ್ಲಿ. ಅದು ಬೇರೆನ ಇದು ಬೇರೆನ. ನೀವು ಬರೋದು ಹೇಳೋದು ಮಾರ್ಗ ಸ್ವಲ್ಪ ಇದಾಗೈತೆ. ಇಲ್ಲಿ ಏನು ಗೊತ್ತ, ವಿಷಯ ಜಾಗರ ಮಾಡುವುದು ಸದ್ ವಿವೇಕ. ಇಲ್ಲಿ ಪದ್ಧತಿ ಗೊತ್ತಿನ ಸ್ವಲ್ಪ ಹೆಸರು ಹಾಕಿರ್ಬೇಕು. ಇಲ್ಲ ಕರೆ ನೇರವಾಗಿ ಉತ್ತರ ಕೊಡೋದಿಲ್ಲ, ಶಾಂತರ ಮಾಡ್ಕೊಂಗಿಲ್ಲ. ಯಾಕಂದ್ರೆ ಆಗದಾಗದು ಹೊರವಿಕೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕ ಅವನು. ಅದನ್ನು ಮೀರಿ ಯಾರು ಬರ್ತಾರಿಲ್ಲ ಯಾವ್ರವು ಯಾವ್ರವು ನೀಗದೆ ಭೂತಾದಿ ಪ್ರತಿಬಂಧಕ ಕುಂಡ್ರಿ ಹಾತಂడి ಕುಂಡ್ರಿ ಸುಮ್ ಕುಂಡ್ರಿ ಹಾತಂడి ಇಲ್ಲ 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 ಹೇಳ್ರಿ ಕೇಳ್ರಿ. ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವು 5 ಭೂತ ಬೇರೆ ರೀ, ಇವು ಬೇರೆ ರೀ ಏನ್ರಿ. ಇಲ್ಲಿ ನೀಗದೆ ಭೂತಾದಿ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇದು ನೀಗದ ತಯಾರಿಲ್ಲ. ನಿಜೇಶ್ವರು ಅವ್ರ ಅಭಿಪ್ರಾಯ ಇಲ್ಲ, ಅವ್ರ ಅಭಿಪ್ರಾಯ ಸ್ವೀಕಾರ ಮಾಡಲ್ಲ ಇಲ್ಲಿ. ಅದೇ ಏನ್ರಿ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ನೀಗದೆ ಭೂತಾದಿ ಪ್ರತಿಬಂಧಕ ಅವನು. ಪ್ರತಿಬಂಧಕ ಯಾವ್ರಿ? ಯಾವ್ಯಾವ ಪ್ರತಿಬಂಧಕ? ಹಾಂ, ಅದ್ರ ಪ್ರತಿಬಂಧಕ ಹೆಂಗ್ರಿ? ಅದ್ರ ಪ್ರತಿಬಂಧಕ ಎಂತ ಹೇಳ್ತಾರೆ? ಹಾಂ, ಇಲ್ಲಿ ಭೂತಕಾಲ, ವರ್ತಮಾನ ಕಾಲ ಸ್ವಲ್ಪ ಕೇಳ್ರಿ. ಭೂತಕಾಲ ಯಾವ್ರಿ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಯಾವ್ರಿ? ಹೆಂಗಿರ್ತಾರು? ಹಾಂ ಹಾಂ ಹಾಂ, ಆ ಪಂಚಮಭೂತ ಅಂತ ಬಿಟ್ಟಬಿಡ್ರಿ. ಅದು ಮುಂದೆ ಅದು ಇಲ್ಲಿ ಇಲ್ಲೇ ಅವೆಲ್ಲ ಮೂರು ಅದಾವೆ. ಅದು ಕಾಲ ಹೋಗಿ ಬಂದ ಈಗ ಜ್ಞಾನಸ್ಥಳದ ತುದಿಲಿರ್ತಕ್ಕಂಥ ಪದ್ಯ ಅದಾವೆ. ಏನು ಏನು ಯಾರು? ಜಡ ಬುದ್ಧಿ ಜನಸಂಘ ಅರ್ತಿರ್ತಿಯ ಶಕ್ತಿ ಬಿಡದೆ ಮಾಡೋ ತರ್ಕ ಅಭಿಮಾನ ಏನು ಕಡು ಚಪಲದಿಂದ ಗೂಡಿ ಶಿವಿಚಾರ ಇಲ್ಲದ್ರೆ ತತ್ವದೆಡೆಗಳು ವೇದ್ಯವಾಗದಿಪ್ಪದಿಂದ ಆಗದವು. ಇದ್ರ 5 ನುಡಿ ಬೇರೆ ಹೇಳ್ಕೊಂಡಾರ ಅವರು. ಇಲ್ಲಿ ಏನು ಪಾತ್ರ ಇಲ್ಲಿ ನೀವು ಅಲ್ಲಿ ತಕ್ಕ ಬಂದ್ರೆ ಸಲವತ್ತು ಸಂತೋಷ. ಇಲ್ಲಿ ಭೂತಕಾಲ ಆಗಿದ್ದು ಹಿಂದೆ ಮಾಲ್ಪಟ್ಟಂಥ ಕರ್ಮಗಳಿಗೆ ಬರ್ತಾವೆ ನಮ್ಗೆ. ಈ ಹಿಂದೆ ಮಾಡಿದ ಕರ್ಮಗಳನ್ನ ಉಂಟಾಗೈತೆ ನಾವು ಸದ್ಯ ಅದ ವರ್ತಮಾನ ಆಗೈತೆ. ಇಲ್ಲಿ ಏನು ಹಿಂದೆ ಮಾಲ್ಪಟ್ಟಂತಹ ಕರ್ಮಗಳ ಸಂಸ್ಮರಣ ಅದು ಮುಂದೆ ಈ ಬಂದು ಇದಾಕೈತಿ, ಈಗ ಅನ್ಭವಿಸ್ಬೇಕಾಯ್ತು ನಾವು. ಮುಂದೆ ಆಗಾಮಿ ಕರ್ಮ ಬರ್ತದಲ್ಲ, ಅದು ಮಾಡದೆ ಇರೋದು ನಾವು ಅವ್ನು ಇರ್ತಕ್ಕವು. ಏನು ಹೆಂಗಪ್ಪ ಅಂತಂದ್ರೆ ಮಾನ್ಯ ವಿಷಯದ ಬಗ್ಗೆ ಸಸ್ಯ ಐತೆ. ಹೆಂಗೆ ಪಾತಾರ ಒಂದು ಕಡ್ಲಿ ಚೀಲ ಮನೆ ಗುಡಿಸೋ ಸುಟ್ಟಾಗ ಒಂದು ಕಡ್ಲಿ ಚೀಲ ಸುಟ್ಟಿದ್ಕೋರು ಕಡ್ಲಿ ಇರ್ತಾವೆ. ಅವು ಕಡ್ಲಿ ಭೂಮಿ ಹಾಕಕ್ಕೆ ಅಂತ ಬರ್ತಾವೆ ರೀ. ಸುಟ್ಟು ಬರ್ತಾವೆ, ಸುಳಿದು ಬರ್ತಾವೆ, ಹಾಂ ಚಲೋದು ಬರ್ತಾವೆ. ಹಾಂ, ಅದು ತಿಂದು ಅನುಭವಿಸೋದು ಅವನು. ಅದ ವರ್ತಮಾನ ಕಾಲದ ಪ್ರಾರಂಭ ಅದು. ಏನು ಮುಂದೆ ಸುಟ್ಟೋದು ಭೂತ್ಕಾಲ ಸುಟ್ಟೋದು ಏನಿಲ್ಲ, ಯಾವ ಬರೋಲ್ಲ. ಇದು ಆಗಾಮಿ ಸುಟ್ಟವ್ರ ಮುಂದೆ ಅವು ಆಗಾಮಿ ಮುಂದಿನ ಸಂಪೂರ್ಣ ಭಸ್ಮ ಆಯ್ತಲ್ಲ ಸುಟ್ಟು ಕೆಲವೊಂದು, ಅದು ಆಗಾಮಿ ಕಾಲದ ಕರ್ಮಗಳು ಮಾರಿ ಇರೋದ್ರಿಂದ ಅವು ಬರೋಂಗಿಲ್ಲ. ಮುಂದೆ ಅರ್ಧ ಸುಟ್ಟಿತಾರಲ್ಲ ಅದು ತಿಂದು ಅನುಭವಿಸೋದು. ಮತ್ತು ಸುಡೋದಿರ್ತಾರೆ ಅದನ್ನು ಹಾಕ್ಬೋದು ಮ್ಯಾಗ. ಹೀಗೆ ಬರುತ್ತೆ. ಹಾಗಾಗಿ ವರ್ತಮಾನ ಕಾಲ ಪ್ರತಿಬಂಧ ಎಂತದ್ರಿ? ಹಿಂಸಾ ಮಾಡಲ ಸ್ವಲ್ಪ ನಾನು ಹೇಳೋದು ಹೇಳ್ತೀನಿ. ಕೊಡ್ತೀನಿ, ಅವಕಾಶ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ. ಇಲ್ಲೇನ್ರಿ ವರ್ತಮಾನ ಕಾಲ ನೀವು ಶಾಸ್ತ್ರ ಹೇಳಿ ಮತ್ತೆ ಹೇಳಿ ಹಾಂ. ವರ್ತಮಾನ ಕಾಲ ಹೆಂಗಪ್ಪ ಅಂತಂದ್ರೆ ಇದು ಪದ್ಯ ವಿಚಾರ ಆಗ್ತದಕ್ಕೆ ಸ್ವಲ್ಪ ಕೇಳ್ರಿ. ಇಲ್ಲಿಕಂದ್ರೆ ಮತ್ತೆ ಹೇಳ್ತೀನಿ ನಾನು. ಏನ್ರಿ ಇಲ್ಲಿ ವರ್ತಮಾನ ಕಾಲದ ಪ್ರತಿಬಂಧಕ ಹೆಂಗಿರ್ತಾವಂದ್ರೆ, ಈಗ ನೀವು ಶಾಸ್ತ್ರಕ್ಕೆ ಅಪ್ಪವ್ರ ದರ್ಶನಕ್ಕೆ ಬರ್ತೀರಿ, ಪೂಜಾಗೆ ಬರ್ತಿರೋ ಅಥವಾ ಶಿವಕ್ಕೆ ಬರ್ತಿರೋ ಅಥವಾ ದರ್ಶನ ಏನೋ ಬರ್ತೀರಿ. ಹೌದಾ? ಇಲ್ಲಿ ಬರಬೇಕಾದ್ರೆ ನಿಮಗೆ ಅಕಸ್ಮಾತ್ ಸೈಕಲ್ ಮೋಟ್ರ್ ಟ್ಯೂಬ್ ಹೊಡಿತಂದ್ರೆ ಅಥವಾ ಎಮ್ಮೆ ಹರ್ಕೋತಂದ್ರೆ ಅಥವಾ ಮಕ್ಕಳು ಅಳ್ಳಕ್ಕೆ ಹಚ್ಚೋದ್ರೆ ಯಾರೋ ಬಂಧುಗಳು ಸಾತ್ರಂದ್ರೆ ಇದಕ್ಕೆ ಯಾವ್ದ್ರಿ? ವರ್ತಮಾನ ಕಾಲ ಪ್ರತಿಬಂಧಕ ಹೇಳ್ತಾರೆ. ಇದಕ್ಕೆ ಯಾವ್ದಾರು ವರ್ತಮಾನ ಕಾಲಕ್ಕೆ ಸದ್ಯದ ಕಾಲಕ್ಕೆ ಬರ್ತಕ್ಕಂಥದ್ದು ಇದಕ್ಕೆ ಯಾವ್ದಾರಿ ವರ್ತಮಾನ ಕಾಲ. ಏನೋ ತೊಂದರೆ ಪ್ರಪಂಚ ಏನೋ ಬರ್ತಿರ್ತಾವೆ.
ಇದಕ್ಕೆ ಹೇಳ್ತೀರಿ ನೀವು ಇದು ವರ್ತಮಾನ ಕಾಲ ಪ್ರತಿಪಾದಕ ಅರ್ಥ ಆಯ್ತಲ್ಲ ರೀ ನಾಲ್ಕು ಮಂದಿ ಹೇಳ್ರಿ ಇಲ್ಲೇ ಮುಂದೆ ಭವಿಷ್ಯತ್ ಕಾಲದ ಕರ್ಮಗಳು ನಮಗೆ ಜನ್ಮ ಬರೋದಿಲ್ಲ, ಜ್ಞಾನಿಗೆ ಜನ್ಮ ಬರೋದಿಲ್ಲ. ಹಾಂ ರೀ, ಜ್ಞಾನಿ ತ್ವಾತ್ಮೈವ ಮೇ ಮತ್ತೆ ಸುಕಟ ಪರ್ವತ ಹಾಂ ರೀ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿಚ ಭರ್ತರ್ಸಪ್ಪ. ಜ್ಞಾನಿನ ಕೊನೆಗಿಡದ ಯಾರು? ಕೃಷ್ಣ ಪರಮಾತ್ಮ. ಜ್ಞಾನಿನ ಕೊನೆಗಿಡಲ್ರಿ. 3 ಮಂದಿನ ಏನಪ್ಪ ಅಂತಾರೆ? ಆರ್ಥ ಭಕ್ತಿಗಳವನ್ನ, ಜಿಜ್ಞಾಸುರ ಮೋಕ್ಷಗಳನ್ನ, ಆರ್ತೋ ಜಿಜ್ಞಾಸುರ ಅರ್ಥ ಅಂದ್ರೆ ಸಂಪತ್ತು ಬೇಕವ್ರು ಬಡವ್ರಲ್ಲ ಅವರು ಭಕ್ತರನ್ನ ಇಟ್ಟಾರೆ. ಯಾಕಂದ್ರೆ ಅದು ಯಾಕಪ್ಪ ಅಂತಂದ್ರೆ ಭೂಮಿ ಮೇಲೆ ಏನಪ್ಪ ಅಂತಂದ್ರೆ ಇದು ಸಂಪತ್ತಿದಾಗ ಬದುಕು. ಹಿಂಗೆ 4 ಮಂದಿ ವಿಂಗಡಣೆ ಮಾಡ್ಯಾರ. ಯಾರು? ಕೃಷ್ಣ ಪರಮಾತ್ಮ. ಇಲ್ಲಿ ಜ್ಞಾನಿ ತ್ವಾತ್ಮವೇ ಮೇ ಮತಂ, ಜ್ಞಾನಿ ನನ್ನ ಸ್ವರೂಪನಾಗಿದ್ದಾನೆ ಅಂತ ಹೇಳಿ, ಹೌದಲ್ರಿ? ಹಾಗೆ ಇಲ್ಲೇನಪ್ಪ ಅಂತಂದ್ರೆ ಆ ಜ್ಞಾನಿ ಯಥಾರ್ಥ ಗುರು ಮುಖಾಂತರವಾಗಿ ತಿಳಿದಿದ್ದೇ ಆದರೆ ಗುರುತ್ ಹೇಳಲ್ಪಟ್ಟಂಥ ಮಹಾವಾಕ್ಯವನ್ನು ಇಲ್ಲಿ ಹೊರಕೇರಲೇ ಇಲ್ಲಿ ತದೇವ ಬ್ರಹ್ಮತ್ವಂ ಇಡ್ಡಿ ನೇನೇದಂ ಎದಿದ ಉಪಾಸತೆ ತತ್ವಮಸಿ ಮಹಾವಾಕ್ಯದ ಒಂದು ಇದದ ಹೂರ್ಣದ ಅದನ್ನು ನಾವು ಗುರು ಮುಖಾಂತರ ತಿಳಿಬೇಕು. ತಿಳಿದಾಗ ಏನಪ್ಪ ಅಂತಂದ್ರೆ ಅವಾಗ ನಮ್ಮ ಅನುಭವ ಬರುವಂಥದ. ಇಲ್ಲಿ 4 ಕೃಪೆ ಇರ್ತಾವೆ. ಕೃಪೆ ಒಳಗೆ ಎಷ್ಟು ರೀ? 4 ಏನು ರೀ? ಅಂತಃಕರಣ ಕೃಪೆ. ಅಂತಃಕರಣ ಎಲ್ಲ ಹೇಳಿದ್ರು ತಿಳಿಲಿಕ್ಕೆ ಏನ್ಬೋದು? ಅಂತಃಕರಣ ಕೃಪೆ ಬೇಕಲ್ಲ. ಭೂಮಿ ಹಸಿರು ಬೇಕಲ್ರಿ? ಭೂಮಿ ಹಸಿ ಐತೆ ಬೀಜ ಹಾಕ್ಬೋದು ನೀವು, ಹೌದಲ್ಲ? ಅಂತಃಕರಣ ಕೃಪೆ. ಮುಂದೆ ವೇದ ಭಗವತಿ ಕೃಪೆ. ಆ ವೇದ ಅಕ್ಷರ ಅಪ್ಪ ಇವೆಲ್ಲ ವೇದ ಅದ ಇವೆಲ್ಲ ಇದನ್ನು ಕೃಪೆ ಬೇಕಂತಾರೆ. ವೇದ ಭಗವತಿಯ ಹೊರ ಕೃಪೆ ಬೇಕಂತಾರೆ. ಮುಂದೆ ಈಶ್ವರ ಕೃಪೆ. ಈಶ್ವರ ಕೃಪೆ ಯಾಕೆ ಹೇಳ್ರಿ? ಈಶ್ವರ ಈ ದೇಹ ಕೊಟ್ಟ, ನಾವು ಪರಮಾತ್ಮ ದೇಹ ಕೊಟ್ಟ ಪರಮಾತ್ಮ ನೇರವಾಗಿ ಅರ್ಧ ಪುಣ್ಯ ಅರ್ಧ ಪಾಪಗಳ ಮಿಶ್ರದಿಂದ ಈ ನಮಗೆ ಮಾನವ ದೇಹ ಸಿಕ್ಕೈತಿ. ಆಮೇಲೆ ಗುರು ಕೃಪೆ. ಇವು 3 ಇಲ್ಲದೆ ಹೋಲಿ ಗುರಾತ ಹೊರ ಕೃಪೆ ಆಗ್ತಾನೆ ಉದ್ಧಾರ ಆಗಿ ಯಾಕಂದ್ರೆ ಮನುಷ್ಯ ಹಿಂಗೊಂದು ಶಾಸ್ತ್ರ ನೇಮತೆ ಏನು. ಹೀಗೆ ಇಲ್ಲಿ ಇಂಥ ಎಲ್ಲ ಪ್ರತಿಬಂಧಕವನ್ನು ಇಲ್ಲಿ ಮುಂದೆ ಯಾರು ನೋಡ್ರಿ? ಜಡ ಬುದ್ಧಿ, ಜನಸಂಘ, ರತಿವಿತ್ಯಾಸಕ್ತಿ, ಬಿಡದೆ ಮಾಡೋ ತರ್ಕ, ಶಾಸ್ತ್ರೊಳಗೆ ತರ್ಕ ಮಾಡೋದು, ಸುಮ್ಮನೆ ತರ್ಕ ಮಾಡೋದು, ತರ್ಕ ವಿವಾದ ನ್ಯಾಯ ಬರ್ತಾರಲ್ಲ ಮಾಡೋದು, ಇಷ್ಟಂಡು ವಾದ ಮಾಡೋದು. ಅಂತರ್ಗೆಂದು ಮೋಕ್ಷ ಅಂತ ಹೇಳ್ತಾರೆ. ಯಾರು? ಯಜುಶ್ವ ಮುಂದೆ 2 ನುಡಿ ಅದನ್ನ ಯಾರು ಏನು ಯಾರು? ಬಿಡದೆ ಮಾಡೋ ತರ್ಕ ಹೇಳಿ. ಜಡಬುದ್ಧಿ ಅಂದ್ರೆ ಶಾಸ್ತ್ರದ ಮತಿಹೀನತೆ. ಜಡಬುದ್ಧಿ ಜನಸಂಘ ಅಂಥವ್ರ ಸಂಘ, ಜ್ಞಾನೇಯ ಸಂಘ ಅಲ್ಲ ಅದು. ಜಡಬುದ್ಧಿ ಜನಸಂಘ ರತಿವಿತ್ಯಾಸಕ್ತಿ ಅಂದರೆ ಎಲ್ಲ ಬಂದು 5 ವಿಷಯಗಳು ಬಂದು. ಹಾಂ ರೀ, ಶಬ್ದ ಸ್ಪರ್ಶ ರೂಪರಸಗಂಧ 5 ವಿಷಯಗಳು ಬಂದು. ಮುಂದೆ ವಿಷಯಾಸಕ್ತಿ, ಬಿಡದೆ ಮಾಡೋ ತರ್ಕ, ಅಭಿಮಾನ, ಅದೇ ಅಭಿಮಾನ, ಅದೇ ಸತ್ಯತೆ ಹಠ ಮಾಡೋದು. ಏನು ಓರಿ ಸುಡುಗಾಡ ಕೇಳು ಸ್ವಲ್ಪ ಕೇಳ ನಾವು ಕೇಳ. ಬಿಡದೆ ಮಾಡೋ ತರ್ಕ ಅಭಿಮಾನ ಯಾವುದು? ಜಡಬುದ್ಧಿ ಜನಸಂಘ ಅತಿ ವಿಷಯ ಶಕ್ತಿ. ಬಿಡದೆ ಮಾಡೋ ತರ್ಕ ಅಭಿಮಾನ, ಕಡು ಚಪಲತೆ ಗೂಡಿ ಸುವಿಚಾರಗಳಿದ್ರೆ. ಕಡು ಚಪಲ ಅಂದರೆ ಕಡು ಚೆನ್ನಾಗಿ ಬಹಳ ಮತಿವಂತ ಬಹಳ ಬುದ್ಧಿವಂತ ಇರ್ಬೋದು. ಹಾಂ ರೀ, ಎಲ್ಲಿ ಮಾತಿ ಚಪಲತೆ ಇರ್ಬೋದು. ಆದರೆ ಕಡು ಚಪಲತೆ ಗೂಡಿ ಸುವಿಚಾರವಿಲ್ಲದ್ರೆ ಏನಂತ ಇಟ್ಟಾರಲ್ಲಿ? ತತ್ವದ ವಿಚಾರ ಇಲ್ಲದೆ ಹೋದರೆ, ಸುವಿಚಾರವಿಲ್ಲದೆಡೆ ತತ್ವದೆಡೆಗಳು ವೇದ್ಯವಾಗದಿಪ್ಪುದರಿಂದ ತತ್ವಗಳ ಕಲ್ತಾಣ ಸಹಿತ ಅವನಿಗೆ ವಿವೇಕ ಇಲ್ಲದೆ, ಇದನ್ನು ಅನಾತ್ಮವನ್ನು ಬೇರ್ಪಡಿಸ್ತಿರ್ತಕ್ಕ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಅವನಿಗೆ ಆಗುವುದಿಲ್ಲ ಅಂತ ಸುಸ್ಪಷ್ಟವೇ ಯಾರೇ. ಹೀಗೆ ಇನ್ನು 2 ಮೂರು ಹಾಕೊಂಡಿದ್ದಾವೆ ಇಲ್ಲಿ. ಆಗದಾಗೋದು ವರ ವಿವೇಕ ಮುಕ್ತಿ. ಆಗದಾಗೋದು ಯಾರಿಗೆ? ಇಂಥ ವರ್ತಮಾನ ಮತ್ತು ಇವೇನು ಭೂತಕಾಲ ಪ್ರತಿಬಂಧ ಇರ್ತಲ್ಲ, ಇಂಥವ್ರಿಗೆ ಏನಪ್ಪ ಅಂತಂದ್ರೆ ಶಾಸ್ತ್ರ ಎಂದು ನಾಟೋದು ಅಂತ ಹೇಳ್ತಾರೆ. ಆಗೋದಿಲ್ಲ, ಪ್ರತಿಬಂಧ ಬರ್ತಾವೆ ಇಲ್ಲಿ. ಹಾಗಾದ್ರೆ ಯಾರಿಗೆ ಮುಕ್ತಿ? ವರ ವಿವೇಕ ಮುಕ್ತಿ ಐತಿ. ಮತ್ತು ಮುಕ್ತಿ ಯಾರಿಗೆ ಹಂಗಾರೆ? ವರ ವಿವೇಕ ಮುಕ್ತಿ ಐತಿ. ಅದು ನಿಜಗಳು ಇವ್ರು ಬುದ್ಧಿಮಟ್ಟ ಪರೀಕ್ಷೆ ಮಾಡಿಸ್ಕೊಂಬಂದ ಹಿಂದುಂಟಾರಲ್ಲ. ಹಾಂ ರೀ, ಹಿಂದುಂತಾರೆ ಅದೇ ಅಂತಾರಲ್ಲ, ಅವೆಲ್ಲ ವಸ್ತುಗಳು ಅವು ಪದಗಳನ್ನ ಹಿಂದುಂಟಾರೆ ಇಲ್ಲಿ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ವರ ವಿವೇಕ ಮುಕ್ತಿ ಏನು ರೀ. ಆದ್ರೆ ಸುಮ್ಮ ಕೂಡ ಆಗ್ತದೆ, ಕನ್ನಡ ಒಟ್ಟು ಸುಮ್ಮನೆ ಆಗ್ತದೆ ಇಲ್ಲಿ. ಆಗದವುದು ವರ ವಿವೇಕ ಮುಕ್ತಿ. ಇಲ್ಲಿ ಏನಪ್ಪ ಅಂತಂದ್ರೆ
ವಿರತಿಯೊಳು ಅಖಿಲ ಸಂಸಾರ ನುಡಿದು ವಿರತಿಯೊಳು ಅಖಿಲ ಸಂಸಾರ ನುಡಿದು ಶ್ರೀ ಗುರುವಿನ ನಿಗಮಾರ್ಥವರೇನು ಶ್ರೀ ಗುರುವಿನಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಶ್ರೀ ಗುರುವಿನ ನಿಗಮ ವೇದಗಳು ನಿಗಮಾರ್ಥ ಒರೆಯಲು ಅಪರೋಕ್ಷವಾಗದು ಅಪರೋಕ್ಷವಾದ ಅಪರೋಕ್ಷ ಏನು ಅಪರೋಕ್ಷದ ಏನು ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ. ಹಾಂ ಪರೋಕ್ಷ ಏನು ಪರೋಕ್ಷ ಅಂತಂದ್ರೆ ಹೊರಗಿಂದ ಸತ್ಯ ಅಂತ ಭಾವಿಸಿ ಈ ಜ್ಞಾನ ಬೇರೆ. ಅಪರೋಕ್ಷತೆ ಅಂತಕ್ಕಂಥದ್ದು ತಾನೇ ಸತ್ಯ ಅಂತಕ್ಕಂಥದ್ದು. ಅಪರೋಕ್ಷವಾದುದು ಎರಡು ಆಗುತ್ತೆ. ಮುಂದಿನ ಬಲಾದಿ ಸಂಸ್ಮರಣವೇ ಮುಮ್ಮರಿಯುವುದರಿಂದ ಸಂಸ್ಮರಣ ಅಂದರೆ ಏನಪ್ಪ ಹಿಂದಿನ ಒಂದು ಚಿಂತನೆ ಇರ್ತಾರಲ್ಲ ಜನ್ಮಾಂತರ ಆ ಸಂಸ್ಕಾರ ಬಂದು ನಿಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕಳ್ಕೊಂಬರ್ಬೇಕಂತ ಹೇಳ್ತಾರೆ. ಅದಕ್ಕೆ ತಪಸ್ಸು ಧ್ಯಾನ ಎಲ್ಲ ಬೇಕಂತ ಹೇಳ್ತಾರೆ. ಇಲ್ಲಿ ಮಾತಿನ ಮುಂದೆ ನುಡಿ ಬಾಬಾ ಇಲ್ಲಿ ಪತ್ರ ಆಗದಾಗೋದು ಯಾರಿಗೆ ಭೂತಾದಿ ಪ್ರತಿಬಂಧಕ ಅವ್ರಿಗೆ ಆಗೋಲ್ಲ. ವರವಿಕೆ ಮುಕ್ತಿ ಮತ್ತು ಇಲ್ಲಿ ಇನ್ನು ಏನಪ್ಪ ಅಂತಾರೆ ಇಲ್ಲಿ ಇವರು ಬುದ್ಧಿಮಟ್ಟ ಯಾವ ರೀತಿ ಸ್ವಲ್ಪ ಟೆಸ್ಟ್ ಅಂತ ಹೇಳ್ತಾರಲ್ಲ ಟೆಸ್ಟ್ ಮಾತಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಹಂಗೆ ಇರ್ತಾರೆ. ಇಲ್ಲಿ ವರ್ತಮಾನ ಕಾಲ ಹೆಂಗೆ ಬರ್ತಾವೆ ವರ್ತಮಾನ ಕಾಲ ಪ್ರತಿಬಂಧ ಹೆಂಗೆ ಬರ್ತಾವೆ ಅಂದರೆ ಅದು ಅಪ್ಪವ್ರು ಯಾರು ನೋಡಿ ಇವರು ಮಗ್ದುಮ ಅವ್ರದ್ದು ಹತ್ತನೇ ಒಳಗೆ ಅದು ಕೇಳಲು ಸ್ವಲ್ಪ ನೆನಪಾಗೋರು ವಿಷಯ ದೊಡ್ಡದ ಇರಲಿ ಹೆಂಗೆ ಪಾತಾರೆ ಅವ್ರ ಕಲಾವತಿ ಅಂತಕ್ಕಂಥ ಒಬ್ಬರು ಅಕ್ಕವ್ರ ಮ್ಯಾಗ ಒಂದು ಪಿಸಾಸಿತ್ತು. ಅವ್ರು ಯಾರಿಗೂ ಅವ್ರಿಗೆ ಕೊಡ್ಬೇಕಾಗಿತ್ತು. ಮುಂದೆ ಅವ್ರಿದ್ದವರು ಅವ್ರು ತಿರ್ಕೊಂಡು ಏನೋ ಹಾವು ಕಡೆ ಸಾಯ್ತಾರೋ. ಆಮೇಲೆ ಇವರು ಅದ ಮನೆಯಲ್ಲಿ ಕೊಡ್ತಾರೆ. ಆಮೇಲೆ ಇವ್ರು ಭೇಟಿ ಹಾಕಾರ ಇವ್ರನ್ನ ನೋಡ್ತಾರೆ. ಇವ್ರು ನಾನು ಕೊಡ್ಬೇಕಂತ ಮಾಡಿದ್ರು ಕೊಟ್ಟಿಲ್ಲ. ಇವ್ರ ಮ್ಯಾಗ ಸೇರ್ಬೇಕಂತ ಸೇರ್ತಾನೆ ಪಿಸಾಸಿಯಾಗಿ. ಆಮೇಲೆ ಏನಪ್ಪ ಅಂತಾರೆ ಮುಂದೆ ಮಡಕ್ಕೆ ತೊಗೊಂಬರ್ತಾರೆ. ಮಡಕ್ಕೆ ತೊಗೊಂಬಂದಾಗ ಏನಪ್ಪ ಅಂತಾರೆ ಇಲ್ಲಿ ಎಲ್ಲ ಹೇಳ್ತಾರೆ ನಾ ಹಿಂಗೈತೆ ಎಲ್ಲ ವೃತ್ತಾಂತೆಲ್ಲ ಹೇಳ್ತಾರೆ. ಹಿಂದಿಲ್ಲ ಹೇಳಿದಾಗ ಮುಂದೆ ಅಂತೇನಪ್ಪ ಅಂತಾರೆ ಮುಂದೆ ಒಂದು 8 ದಿವಸ ಬಿಟ್ಟು ಅಪ್ಪವ್ರ ಕಾರ್ಯಕ್ರಮ ಇರ್ತಿ. ಆ ಕಾರ್ಯಕ್ರಮಕ್ಕೆ ಬರೋಕೆ ಅಪ್ಪವ್ರ ಇವ್ರು ನಮ್ಮದು ಭಜನೆ ಮೇಳ ಅಂತ ಹೇಳ್ತಾರಲ್ಲ ಅವರೆಲ್ಲ ಹೇಳ್ತಾರೆ. ಆಮೇಲೆ ಅಪ್ಪವ್ರು ಇವ್ರು ಭಜನೆ ಮೇಳ ಬರ್ಬಿಟ್ಟು ಹೇಳ್ತಾರೆ. ಏನು ಮಾಡ್ತಿತ್ತು ಕೇಳ್ತಾರೆ ಸ್ವಲ್ಪ ನಮ್ಮ ವಿಷಯದ ಈ ನಿಜ ವಿಷಯಕ್ಕೆ ಅದಕ್ಕೆ ಸ್ವಲ್ಪ ಅಂಗಲಕ್ಷಲ್ಲಿ ಹಾಗೆ ಮುಂದೆ ಏನಪ್ಪ ಅಂತಂದ್ರೆ ಅವರು ಇಲ್ಲ ಬರ್ತಿದ್ದು ಅವ್ರು ಹೇಳ್ತಾರೆ. ಮುಂದೆ ಬರಾಕ್ ಶಾಸಕರು ಆ ಮೊದಲೇ 5 ದಿವಸ ಕಾರ್ಯಕ್ರಮ ಮೊದಲೇ ದಿವಸ ಏನಪ್ಪ ಅಂತಂದ್ರೆ ಅಲ್ಲಿ ಅದು ಕಾಣದೆ ತನ್ನ ಕೈಯಿಂದ ಅವರ ಒಂದು ಎತ್ತನ್ನು ಬಿಚ್ಚಿಬಿಡ್ತದೆ. ಎತ್ತನ್ನು ಬಿಚ್ಚಿಬಿಟ್ಟಾಗ ಸಪ್ತಾಹದ 5 ದಿವಸ ಮುಗಿಯಂತ ಎತ್ತು ಸಿಗುತ್ತದು. ರಾತ್ರಿ ಹುಡುಗೇಶ್ ಹ್ಯಾಂಗ ಎಲ್ಲೇ ಹೋಗ್ಬಿಡ್ತಾರೆ ಅಡುಗೆ ಹೋಗ್ಬಿಡುತ್ತೆ. ಇದಕ್ಕೆ ಹೇಳ್ತಾರೆ ಪ್ರತಿಬಂಧಕ. ಆ ಪ್ರತಿಬಂಧ ಅರ್ಥ ಏನಪ್ಪ ನಮ್ಗೆ ಗಮನ ಮಾತಾಡಲ್ಲ ಆಡ್ ಮಾಡಿದಂಗೆ ಹೋಗಕ್ಕೆ ಆಟ ಮಾಡ್ತಾರಪ್ಪ ಅದ್ರ ಆಡ್ಕೊಂಡು ತಿಳ್ರಿ ಮಾತು ಅದಕ್ಕೆ ತಿಳ್ತಾನೆ ಹೌದ್ರಿ. ಇದು ಪ್ರತಿಬಂಧ ಹೇಳ್ತಾರೆ. ಹೀಗೆ ಇವತ್ತನ್ನ ವಿಶೇಷ ಬರ್ತಿರ್ತಾವ ಕಷ್ಟ ಬರ್ತಿರ್ತಾವೆ ಜ್ಞಾನಕ್ಕೆ. ಆದರೂ ಸ್ವಲ್ಪ ಬದಿಗೆ ಇಟ್ಟಿಟ್ಟು ಒಂದು ಅರ್ಧ ಗಂಟೆ 10 ನಿಮಿಷ ಮರು ಯಾರಿಗೆ ಬರುವ ಮಾತನ್ನ ಬಿಡಲಿ ಎಲ್ಲ ನಾವು ಬಿಡ್ತಾವೆ ಮರು ಇಲ್ಲೇ ಅಂತಂದ್ರೆ ಸುಮ್ಮನೆ ಸ್ವಲ್ಪ ಶಾಸಕರ ಹಿಂಗೆ ಮಾಡಿದ್ರು. ಇಲ್ಲಿ ಇದೇ ಒಂದು ಶ್ಲೋಕ ಇದ್ರಲ್ಲ ಆರ್ಥೋ ಜಿಜ್ಞಾಸುರಾರ್ಥಾತ್ ಜ್ಞಾನಿಸ ಪ್ರದರ್ಶವ. ಇಲ್ಲಿ ಚತುರ್ವಿಧ ಭಜಂತಿ ಮಾಂ ಯೇ ಜನ ಪರಿಪಾಸತೆ. ಆರ್ಥೋ ಇದು ಶ್ಲೋಕದ ಚತುರ್ವಿಧ ಭಜಂತಿ ಮಾಂ ನನ್ನನ್ನು 4 ವಿಧ ಭಕ್ತರಿದ್ದಾರೆ ನನ್ನನ್ನು ಹೇ ಅರ್ಜುನ ನನ್ನನ್ನು ಅವರು ಉಪಾಸನೆ ಮಾಡ್ತಾರೆ. ಯಾವ ರೀತಿ ಆರ್ಥೋ ಜಿಜ್ಞಾಸುರ ಅರ್ಥಾತ್ ಜ್ಞಾನಿಸ ಭರ್ತರ್ಷವ. ಹೌದಲ್ಲ ಇಲ್ಲಿ ಆರ್ತ ಧ್ವನಿ ಇಲ್ಲಿ ಆರ್ತನ ಕೂಗು ಯಾರು ಎಲ್ಲೇ ಕಷ್ಟ ಇಲ್ಲ ಅವರು ಅಲ್ಲೇ ಕೂತ್ಕೊಂಡು ಗುರುನಾಥ ದಯಾಗನ ನಾನು ಇಂಥ ಕಷ್ಟ ಇದ್ದೀನಿ ತಾವು ದಯಮಾಡಿ ನನ್ನ ಕಷ್ಟನ್ನು ಬಾಸು ಮಾಡಿರಿ, ನನ್ನನ್ನು ಕಷ್ಟದಿಂದ ನಿವಾರಣೆ ಮಾಡಿರಿ, ಕಷ್ಟದಿಂದ ನನ್ನನ್ನು ಪಾರು ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡೋದೇ ಆರ್ತ ಭಕ್ತಿ ಹೇಳ್ತಾರೆ. ಹಾಂ ರೀ. ಮತ್ತು ಆರ್ತೋ ಜಿಜ್ಞಾಸ ಅಂದರೆ ಮುಮುಕ್ಷುಗಳು ಅಂದರೆ ಮೋಕ್ಷವನ್ನು ಪಡಿಬೇಕಂತಕ್ಕಂಥ ಹಂಬಲ ಉಳ್ಳವರು. ಪೂರ್ಣ ಕಾಮನಿಗೆ ಮುಕ್ತಿ ಸಿದ್ಧ ಅಂತ, ಪೂರ್ಣ ಇಚ್ಛೆಗಳಿಗೆ ಮುಕ್ತಿ ಸಿದ್ಧತೆ ಯಾರು ಇದು ಸುಮ್ಮನೆ ಒಂದು ಕೇಳಕ್ಕೆ ಒಂದು ಚಟ ಹಂಗೆ ಇಲ್ಲ. ಶಾಸ್ತ್ರ ಔಷಧ ನಗಿಸೋದಲ್ಲ. ಮತ್ತು ಸುಮ್ಮನೆ ದುಸಂಸ್ಕೃತ ಅರ್ಥಕ್ರೆ ಶಾಸ್ತ್ರ ಔಷಧಲ್ಲ ನಗಿಸೋದಲ್ಲ, ತನ್ನ ಯಥಾರ್ಥ ಸ್ವಲ್ಪ ತಿಳಿಸೋದು ಶಾಸ್ತ್ರ. ಮುಂದೆ ಜಿಜ್ಞಾಸು, ಮುಂದೆ ಅರ್ಥ ಸಂಪತ್ತು. ಹೌದಲ್ಲ, ಈಗ ಅರ್ಥದಿಂದ ಇಡೀ ಲೋಕೆಲ್ಲ ಬದುಕಾಗಿತ್ತು. ಹೌದಲ್ಲ, ಸಂಪತ್ತಿನ ಬದುಕಾಗಿ ಬರೆಯಲ್ಲ, ಎಲ್ಲ ವ್ಯವಹಾರ ಕೊಡ್ತದೆ ಏನಿಲ್ಲ ಒಟ್ಟು. ಹೌದಲ್ಲ, ಖರೀದಿ ಮಾಡೋಕ್ಕೆ. ಅದಕ್ಕೆ ಸರ್ವೇ ಗುಣ ಕಾಂಚನ ಆಶ್ರಯ ಅಂತ ಹೇಳ್ತಾರೆ. ಸರ್ವೇ ಗುಣ ಕಾಂಚನ ರೊಕ್ಕ.
ಹೌದಲ್ಲ, ಅದನ್ನು ಅವಲಂಬಿಸಿದಾರಲ್ಲ ಅವರು. ಹೀಗೆ ಒಂದು ಜ್ಞಾನಿಚೆ ಬರ್ತಾರೆ ಸಮ. ಜ್ಞಾನಿ ಅವ ಏನಪ್ಪ ಅಂತಂದ್ರೆ ಅವು ಯಾವ ಇಲ್ಲ ನೇರವಾಗಿ ಅವಾಗ ರಾಜಮಾರ್ಗ ಆಯ್ತು ಜ್ಞಾನಿ. ಅದು ಜ್ಞಾನಿ ತ್ವಾತ್ಮೀಯ ಮೇ ಮತ್ತೊಂದು ಕಡೆ ಯಾರು ಇಲ್ಲಿ. ಹಾಗಾದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಮೊದಲೇ ತೊಗೊಂಡು ಸ್ವಲ್ಪ ಇಲ್ಲಿ ಆರ್ಥ ಭಕ್ತಿ. ಆರ್ಥ ಅಂದರೆ ಆರ್ಥ ಧ್ವನಿ ಹೇಳಿದ್ರೆ ಆರ್ತನಾದ. ದುಃಖ ತಪ್ಪನ್ನು ಕೊಳ್ಳಲ್ಪಟ್ಟಂಥ ಸ್ವರ, ಕಷ್ಟವನ್ನು ಕೊಳ್ಳಲ್ಪಟ್ಟಂಥ ಧ್ವನಿ, ನೊಂದ ಹೃದಯದ ಕೊಳ್ಳಲ್ಪಟ್ಟಂಥ ಸ್ವರ ಆ ಪರಮಾತ್ಮನಿಗೆ ಕೇಳಿಸ್ಬೇಕು. ಹಾಗೆ ಹಿಂದಕ್ಕೆ ಯಾರಪ್ಪ ಅಂತಂದ್ರೆ ದ್ರೌಪದಿ ನಾವು ತುಂಬಿದ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ಅವಳು ಪ್ರಾರ್ಥನೆ ಮಾಡ್ತಾಳೆ. ಹೌದು, ಪ್ರಾರ್ಥನೆ ಮಾಡ್ತಾಳೆ, ಹೇ ಭಗವಂತ ಕೃಷ್ಣ ಪರಮಾತ್ಮ, ನಾನು ಈ ದುಸ್ಥಿತಿಲಿ ಇದ್ದೀನಿ, ತಾವು ನನ್ನನ್ನು ನೋಡಬಾರ್ದೆ. ನಾನು ಈ ರಾಜ್ಯವನ್ನು ಕಳ್ಕೊಂಡ್ರೆ ಎಲ್ಲರೂ ಪಗಡಿ ಆಟದಲ್ಲಿ ಎಲ್ಲ ಸೋತಾರೆ, ಅದನ್ನು ನನ್ನನ್ನು ಪನಕಡಿ ಸೋಚಿದ್ದಾರೆ. ನನ್ನ ರಕ್ಷಣೆ ಹೇಗೆ? ಯಾರು ಮಾಡೋರು? ಇವರು ಪಾಂಡವರಿದ್ದು, ಇವರು ದುರ್ಬಲರು, ಇವ್ರಿಗೆ ಯಾವ ಬಲ ಇಲ್ಲ. ಪರಮಾತ್ಮ ನೀನೊಬ್ಬನೇ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಮುಂದೆ ದುಶಾಸನ ಒಂದು ಸೀರಿಯಸ್ ಹೇಳ್ತಾನೆ, ಏನು ಮಾಡ್ತಾನೆ. ಮುಂದೆ ಏನಪ್ಪ ಅಂತಾರೆ ಅಲ್ಲಿ ಯಾರು ಅವ್ರಿಗೆ ಆಶ್ರಯ ಭೀಷ್ಮ ಪಿತಾಮಹ ಹಿರಿಯರವರು, ಅವ್ರಿಗೆ ಬರೋಕ್ಕಾಗೋಲ್ಲ. ಹಾಗೆ ಏನಪ್ಪ ಅಂತ ನೋಡ್ಕೋತ ಕೂತ್ಬಿಡ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಕೃಷ್ಣ ಪರಮಾತ್ಮ ನನ್ನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಬಂದು ಮೊದಲ ದುರ್ವಾಸ ಮುನಿಗಳು ಆಶ್ರಯ ಮಾಡ್ತಾರೆ. ಏನು ಮಾಡ್ತಾರೋ ಸ್ನಾನ ಮಾಡೋತ್ನಾಗ ಅವ್ರು ಸ್ನಾನಕ್ಕೆ ಇಡುತ್ತಾರೆ. ಯಾರೇ ದುರ್ವಾಸ ಮುನಿಗಳು ಸ್ನಾನ ಮಾಡೋತ್ನಾಗ ಹಳೆ ಮಹಾತ್ಮರಲ್ಲ ಅವರೆಲ್ಲ. ಅಂದರೆ ಸ್ನಾನ ಮಾಡೋತ್ನಾಗ ಅದು ತುಂಬಿ ಹರಿವು ನದಿಯಲ್ಲಿ ಅವರ ಕೋಪಿನ ಬಿಸ್ಕೊಂಡು ಹೋಗಿಬಿಟ್ಟಿರುತ್ತೆ. ರಾಜಕನ್ಯಕೆ, ರಾಜಮಾತೆ, ರಾಜಕುವರಿ ಮಾತೆಲ್ಲ ರಾಜಕುವರಿ ಅವಳು ಬಟ್ಟೆಗಳನ್ನು ತೆಗೆದುಕೊಂಡು ಶಕೆರ ಜೊತೆಗೂಡಿ ನದಿಗೆ ಬರ್ತಾರೆ. ಬಂದಾಗ ಏನಪ್ಪ ಅಂತ ಬಟ್ಟೆಗಳನ್ನು ಸ್ವಚ್ಛ ಮಾಡಬೇಕು ಅನ್ನೋಷ್ಟರಲ್ಲಿ ಇರ್ತಾರೆ. ಅವಾಗ ಸ್ವಲ್ಪ ದೃಷ್ಟಿಯನ್ನು ಸ್ವಲ್ಪ ಹೊಳಸಿ ನೋಡ್ತಾರೆ. ಹೊಳಸಿ ನೋಡಿದಾಗ ಋಷಿಗಳು, ಮಹಾನ್ ಪ್ರಸಿದ್ಧ ಋಷಿಗಳು ಸ್ನಾನ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ, ಸಂಧ್ಯಾ ವಂದನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಆ ಮಾತು ಯಾವ ರಾಜಕುವರಿ ನೋಡ್ತಾಳೆ. ಹಾಗೆ ಅವರು ಬಂದಿದ್ದಾರೆ ಹೇಗೆ ಹೇಳು ಅಂತೇಳಿ ದುರ್ವಾಸ ಮುನಿಗಳು ಅದು ಇವ್ರಿಗೆ ಅರ್ಥ ಒಂದು ಮುಂದೆ ಬಹುತೇಕ ನೋಡ್ತಾರೆ. ಅಷ್ಟ್ರಾಗ ಅವರು ರಾಜ್ಯ ಮಂತ್ರನ ಸೂಕ್ಷ್ಮತಿ ಇರುತ್ತೆ. ಅವಾಗ ಏನೋ ಸಮಸ್ಯೆ ಇರ್ಬೋದು ತಿಳ್ಕೊಂಡು ಏನು ಮಾಡ್ತಾರೋ. ಆಮೇಲೆ ತಾನು ಉಡಲ್ಪಟ್ಟಂಥ ಯಾವ ರೇಷ್ಮೆಯ ಬಟ್ಟೆ ಅದು ಸೆರಗವನ್ನು ಹರಿದು ಅವ್ರಿಗೆ ಮುಟ್ಟುವ ಹಾಗೆ ಅವ್ರು ತಲುಪುವ ಹಾಗೆ ಅದನ್ನು ಬಿಟ್ಬಿಡ್ತಾರೆ. ಆಮೇಲೆ ತಾನು ಸುತ್ತಕೊಂಡು ಮೇಲೆ ಬರ್ತಾರೆ. ಆ ಉತ್ತರೆಯನ್ನು ಸುತ್ತಕೊಂಡು ಮೇಲೆ ಬರ್ತಾರೆ. ಮುಂದೆ ಅವ್ರು ತಮ್ಮ ಸಂಧ್ಯಾ ವಂದನೆ ಪೂಜಾ ಪುಸ್ತಕ ಮಾಡಲಿಕ್ಕೆ ತಪಸ್ ಮಾಡಲಿಕ್ಕೆ ಹೋಗಿಬಿಡ್ತಾರೆ. ಅವಾಗ ಮಗು ನೀನು ಎಳೆ ಕಂದವ, ನನ್ನ ಒಂದು ಮಾನವನ್ನು ಕಾಪಾಡುವಲ್ಲಿ ಒಂದು ಸೇವೆ ಅಪಾರವಾದ ಸೇವೆ ಆಗಿದೆ. ಏನಪ್ಪ ಅಂತಂದ್ರೆ ಆ ಸೇವೆ ನನಗೆ ಬಿಟ್ಟಿರ್ತಕ್ಕಂಥ ಏನು ಸೇವೆ ಬಟ್ಟೆ ಇದೆಯಲ್ಲ, ಪ್ರತಿಯೊಂದು ಎಳೆಗೂ 1,00,000 ಅಧಿಕ ಸೀರೆಗಳು ಪ್ರಾಪ್ತ ಅಲ್ಲಿ ಆಶ್ರಮ ಬಿಡ್ತಾರೆ. ಅವಾಗ ಮುಂದೆ ಈ ದುಶಾಸನ ಸಿರಿಸಿರಕತ್ತನ ತುಂಬಿದ ಅರಮನೆಯ ಒಂದು ಪ್ರಾಂಗಣದಲ್ಲಿ ಒಳಗೆ ಎಷ್ಟೋ ಋಷಿಗಳು ಇದ್ದಾರೆ, ಎಲ್ಲ ರಾಜಭಟ್ರು ಇದ್ದಾರೆ, ಯಾವ ವಿಶ್ವಾಮಿತ್ರ ದುರ್ವಾಸ ಎಲ್ಲರೂ ಇದ್ದಾರೆ. ಆದರೆ ಒಂದು ತಮ್ಮ ಒಂದು ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ಬಾರದೇ ಇರತಕ್ಕಂಥ ಸ್ಥಿತಿ ಅದು. ಅಂಥಲ್ಲಿ ಸಹಿಸ್ಕೊಂಡು ಸುಮ್ಮನೆ ಕೂತಾರೆ. ಅವಾಗ ಅವ್ರ ಕಾಯ್ದೆ ಯಾರು? ಕೃಷ್ಣ ಪರಮಾತ್ಮ. ಅವರನ್ನು ಮೊರೆ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಬಂದು ಒದಗ್ತಾರೆ. ಅವಾಗ ಏನಪ್ಪ ಅಂತ ಹಿಂದೆ ಅದಕ್ಕೆ ಸ್ವಲ್ಪ ಮಪೇಶ ಧರ್ಮಶ ತ್ರಾಯಿತು ಮಹತ್ವ ಭಯ ಪ್ರಮಾಣ ಭಗವತಿ ಏನ್ರಿ. ಸ್ವಲ್ಪ ಧರ್ಮ ಮಾಡಿದ್ರಿಂದ ಈಗ ದುಶಾಸನ ಸಿರಿ ಸಿರಕ್ಕೆ ಹಚ್ಚಿದ. ಹೌದಲ್ಲ, ಹಾಗೆ ರಾಶಿಯಾಗಿ ಅದು ಗುಡ್ಡ ಪ್ರಾಯವಾಗಿ ಬಿತ್ತು. ತಾನೇ ಸಾಕಾಗಿ ಏನಪ್ಪ ಅಂತ ಉಷ್ ಅಂತೇಳಿ ಭೂಮಿಗೆ ಬೀಳ್ತಾನೆ. ಆ ಮಹಾಬಲಿಷ್ಠ ರಾಕ್ಷಸವ ದುಶಾಸನ, ಶಾಸನ ಅಂದರೆ ದುಶ್ಶಾಸನ, ಚಟ್ಟಶಾಸನವಾಗಿ ಅಂಥ ವೃತ್ತಿ ಕೊಲ್ಪಟ್ಟಂದ ಅವನು ಬೀಳ್ತಾನೆ. ಅದು ಮತ್ತು ಹಿಂದೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಅವ್ರು ಮಾಡ್ಬಿಟ್ಟ ಸೇವೆ ಫಲ, ಅವ್ರ ಗುರು ಆಶೀರ್ವಾದ, ಹೀಗೆ ಅದು ಆವಾಗ ಬಂತಾಡ್ತಾವೆ. ಹೀಗೆ ಇದು ಪ್ರಾರ್ಥನೆ ಮಾಡಿದಾಗ ಆರ್ಥ ಭಕ್ತಿ. ಅದಕ್ಕೆ ಇನ್ನೊಂದು ಕಡೆ ಒಂದು ಪುರಂದರ ಪದ್ಯ ಯಾರು ಕಂಡು ನೀ ನನ್ನ ಕೈ ಬಿಡುವರೇ ಕೃಷ್ಣ ಅಂತ ಹೇಳ್ತಾರೆ. ಕಂಡು ನೀ ನನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಬಂಧುಗಳು ನನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಏನ್ರಿ ಬಂಧುಗಳು ಎಲ್ಲರೂ ಆಟ ನಿಂತೀವಿ.
ಬಂಧುಗಳು ನನಗೆಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೊಂದನಯ್ಯ ನೀರಜ ನಯನ. ನೀರಜ ಅಂದರೆ ಕಮಲ ನಯನ, ಕಮಲ ನೇತ್ರ ಉಳ್ಳವನೇ ಪರಮಾತ್ಮನೇ. ನಾನು ಯಾಕೆ ಮಾಡಬಾರ್ದು? ಇದು ಪ್ರಾರ್ಥನಾ ಪ್ರಾರ್ಥನೆ ಪದ್ಯದ. ನಿಂದೆಯಲ್ಲಿ ನೊಂದನಯ್ಯ ನೀರಜ ನಯನ, ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ, ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ, ಯಾದಂದಿಗೂ ನಿನ್ನ ನಂಬಿದೆನು ಕೃಷ್ಣ. ಏನು ಎಂದೆಂದು ಯಾವಾಗಲೂ ಯಾದಂದಿಗೂ ನಿನ್ನ ನಂಬಿದೆನು ಕೃಷ್ಣ, ಭಕ್ತವತ್ಸಲನೆಂಬ ಬಿರುದು ಪತ್ತ ಮೇಲೆ, ಭಕ್ತವತ್ಸಲನೆಂಬ ಬಿರುದು ಪತ್ತ ಮೇಲೆ ಭಕ್ತರಾಧೀನರಾಗಿರಬೇಡವೇ, ಭಕ್ತರಾಧೀನನಾಗಿರಬೇಡವೇ. ಮುಕ್ತಿರಾಜಕ ನಮ್ಮ ಹೊನ್ನೂರ ಪುರವಾಸ, ಶಕ್ತ ಮಹಾಪುರಂದರ ವಿಠಲ, ಶಕ್ತ ಮಹಾಪುರಂದರ ವಿಠಲನೆ, ಕಂಡು ಕಂಡು ನೀ ನನ್ನ ಕೈ ಬಿಡುವರೇ ಕೃಷ್ಣ. ಹಿಂಗೆ ಅದನ್ನು ನೋಡ್ಕೊಂಡು ಬರೋದು ಪದ್ಯ. ಹಾಗೆ ಇಲ್ಲಿ ತಾಯಿ ಯಾರು ಕೋರಿ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣ ಪರಮಾತ್ಮನ. ಪ್ರಾರ್ಥನೆ ಮಾಡಿದಾಗ ಏನಪ್ಪ ಅಂತಂದ್ರೆ ಆ ಹಿಂದಿನ ಒಂದು ಸೇವಾ ಫಲದಿಂದ ಕೃಷ್ಣ ಪರಮಾತ್ಮ ಬಂದಲ್ಲಿ ಅಲ್ಲಿ ಆಚರಣೆ ಮಾಡ್ತಾರೆ. ಅಕ್ಷಯವಾಗಲಿ ನೀನು ಹುಟ್ಟ ಸೀರೆ ಅಕ್ಷಯವಾಗಲಿ. ಕ್ಷಯ ಏನ್ರಿ ನಾಶ, ಅಕ್ಷಯ ಹಂಗೆ ಬೇಕಾದ್ರೆ ಬರಲಿ, ಸಾಕಟ್ಟು ಬರಲಿ, ಬೇಕಾದ ಜಾಗಿಲ್ಲ ಅವು. ಹೀಗೆ ಅಭಯ ಕೊಡ್ತಾರೆ. ಯಾರೇ ನಮ್ಮಲ್ಲಿ ಧರ್ಮ ಇರ್ತಾರೆ, ನಮ್ಮಲ್ಲಿ ಸೇವಾ ಇರ್ತಾರೆ, ಕಷ್ಟ ಕಾಲದಲ್ಲಿ ಬಂದು ನಿಲ್ತಾರೆ. ಇಲ್ಲಿ ಅದರಂತೆ ಸಿದ್ಧಾರೂಢ ಅಪ್ಪವರು, ಹುಬ್ಬಳ್ಳಿ ಜಗದ್ಗುರು ಸಿದ್ಧಾರೂಢ ಅಪ್ಪವರು, ಅವ್ರ ಆಶ್ರಮಕ್ಕೆ ಒಬ್ಬ ತಾಯಿ ಬರ್ತಾರೆ. ಆಶ್ರಮಕ್ಕೆ ಬರೋರು ಸಾಕಷ್ಟು ಹಣ್ಣು ಹಂಪಲ ಎಲ್ಲರೂ ಬರ್ತಿರ್ತಾರೆ ಜನ. ಕೈಯಲ್ಲಿ ಹಣ್ಣು ಹಂಪಲ, ಪುಷ್ಪ, ಏನೇನು ನಾರಿಕೇಳ ಫಲ, ಬಾಳೆಹಣ್ಣು, ಉತ್ತೋತ್ತಿ ಫಲ, ಅವನ ಕಾರ್ಯಕ್ಕೆ ಎಲ್ಲ ತೊಗೊಂಬರ್ತಾರೆ. ಅಪ್ಪನಿಗೆ ಅರ್ಪಣೆ ಮಾಡ್ಬೇಕಂತ ಹಿಂಗೆ ಎಲ್ಲ ಒಂದೊಂದು ತಮ್ಮ ಒಂದು ಭಕ್ತಿಯ ಒಂದು ಸೇವೆ ಸಮರ್ಪಣೆಗಾಗಿ ಅವರೆಲ್ಲ ತೊಗೊಂಬರ್ತಿರ್ತಾರೆ. ಹಾಗೆ ಮಾರ್ಗದಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ದುಷ್ಟ ಅವರಿಗೆ ಇವರಲ್ಲಿ ಇರ್ತಕ್ಕಂಥ ಒಂದು ಆಭರಣ ಏನು ದೋಚ್ಕೊಳ್ಳೋ ಸಲುವಾಗಿನ ಅವರಿಗೆ ಕಷ್ಟ ಕೊಡ್ಬೇಕಾನ. ಅವಾಗ ಏನಪ್ಪ ಅಂತಂದ್ರೆ, ಹೇ ಸದ್ಗುರುನಾಥ ಸಿದ್ಧಾರೂಢ ಪರಮೇಶ ಎಲ್ಲಿದ್ರಿ ನೀವು, ನನ್ನ ಕಾಪಾಡಿದ್ರಿ ಪ್ರಾರ್ಥನೆ ಮಾಡಿದಾಗ. ಇದು ಆರ್ಥ ಭಕ್ತಿ. ಇವತ್ತು ವಿಷಯ ಅದಾಯ್ತು ಇಲ್ಲಿ ಆರ್ಥ ಭಕ್ತಿ. ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಏನಪ್ಪ ಅಂತ ಸಿದ್ಧಾರೂಢಪ್ಪ ಅವರು ಧ್ವನಿ ಅಲ್ಲಿ ಕೇಳಿಸ್ಬಿಡ್ತವ್ರಿಗೆ ಸಭಾ ಮಧ್ಯದಲ್ಲಿ ಕೇಳಿದಾಗ ಅವರು ಒಮ್ಮಿಂದೊಮ್ಮೆಲೆ ಅಲ್ಲಿರ್ತಾರೆ, ಮಾತಾಡ್ತಾ ಅಲ್ಲಿರ್ತಾರೆ. ಭಕ್ತರ ಜೊತೆಗೆ ವೇದಾಂತ ಶಾಸ್ತ್ರ ಹಾಗೂ ಜನರ ಯೋಗಕ್ಷೇಮ ಕೇಳ್ಕೊತ ಅಲ್ಲಿರ್ತಾರೆ. ಅವಾಗ ಏನಪ್ಪ ಅಂದ್ರೆ ಅಲ್ಲೇ ಪ್ರತ್ಯಕ್ಷ ಆಗಿ ಮಹಾಭೂತ ಆಗಿ ಏನಪ್ಪ ಅಂತಂದ್ರೆ 2-3 ಆಳ ಎತ್ತರಾಗಿ ದೊಡ್ಡ ಕೈಯ ದೊಡ್ಡ ಅಲ್ಲ ಅವು ಏನು ಇಲ್ಲ ಹೋಗಾರಲ್ಲ ಅವು ಅಂಜಿ ಓಡಿ ಹೋಗ್ಬಿಡ್ತಾನೆ. ನಾವು ಭಕ್ತರು ಕಾಯ್ದು ಇದೊಂದು ರೀತಿನ ಮುಂದೆ ಆರಾಮಾಗಿ ಮತ್ತೆ ಇಲ್ಲಮ್ಮ ನಾನು ಇದ್ದೇನೆ ಅಂತ ಮಾಡ್ತಾ ಹೇಳ್ತಾರೆ. ಮತ್ತೆ ಅವ್ರಿಗೆ ನಿಜದೂಪ ದರ್ಶನ ಮಾಡಿ ಅವ್ನು ಓಡಿಸ್ಬಿಡ್ತಾರೆ. ಆರ್ಥ ಭಕ್ತಿಗೆ ಗುರುನಾಥ ಎಲ್ಲಿ ಬಂದು ಕಾಯ್ತಾನೆ. ಇದರಂತೆ ಇವತ್ತಿನ ವಿಷಯದಲ್ಲಿ ನಮ್ಮ ಅಪ್ಪ ಅವ್ರ ವಿಷಯ ಒಂದು ಇದೆ. ಇಲ್ಲಿ ಸಿಂಧೂರ ಅಂತಕ್ಕಂಥ ಒಂದು ಸಿಂಧೂರ ಮತ್ತು ಹಾಗೂ ಉಮರಾಣಿ ಮಧ್ಯೆ ಇರ್ತಕ್ಕಂಥ ದಿವ್ಯ ಆಶ್ರಮ ಕಮಲಿ ಮಠ. ಈ ಅಲ್ಲಿ ಹೂ ನಾವೆಲ್ಲ ಕೊಡಿ ಇವತ್ತು ಅಲ್ಲಿ ಹೂ ಎಲ್ಲ ವಿಷಯ ಹೆಂಗಂತ ಎಲ್ಲ ಚಿಂತೆ ಮಾಡಿದ್ವಿ. ಅಲ್ಲಿ ಹೋಗಿ ಅವ್ರಿಗೆ ದರ್ಶನ ಏನಪ್ಪ ಅಂತಂದರೆ ಅಲ್ಲಿ ಅಪ್ಪವರು ವಿರಾಜಮಾನರಾಗಿ ಭಕ್ತರ ಜೊತೆಗೆ ಶಿಷ್ಯರ ಜೊತೆಗೆ ಯೋಗಕ್ಷೇಮ ಶಾಸ್ತ್ರ ಚಿಂತನ. ಅಪ್ಪವ್ರು ಹೆಂಗೆ ತಗೋತಂದರೆ ನಾವೆಲ್ಲ ಚೆನ್ನಾಗಿ ಕೇಳಿವಿ. ಮಾತಾಡಿದ್ರೆ ಯಾವತ್ತು ವೇದಾಂತ ಶಾಸ್ತ್ರ ಹೇಳ್ತಾರೆ ಅಪ್ಪವರು. ಏನಾತ್ಮ ಸ್ವಲ್ಪ ಮನೆ ಹೇಳಿದ್ರು ಅದ್ರ ಬಗ್ಗೆ. ಆದರೆ ಎಲ್ಲ ಭಾಳ ವಿಷಯ ಹೇಳ್ತಾರೆ ಅವರು. ಕರೆ ವೇದಿಕೆ ಒಟ್ಟು ಹೋಗ್ತಿಲ್ಲ ಅವರು. ಸ್ವಲ್ಪ ನೀರು ತಗೊಂಡು ವೇದಿಕೆ ಒಟ್ಟು ಹೋಗ್ತಿಲ್ಲ, ಯಾವ ಹೋಗ್ತಿಲ್ಲ. ಆದ್ರೆ ಇವು ನಮ್ಮ ಇಂಚಲ್ ಶಿವಾನಂದ ಭಾರತೀಯಪ್ಪರು ಬರ್ತಿದ್ರು. ಬಂದು ಅವರಿಗೆಲ್ಲ ಅಪ್ಪ ಸಾಷ್ಟಾಂಗ ಪ್ರಣಾಮ ಮಾಡ್ತಿದ್ರು. ನೋಡಿ ಸನ ಬಂದು ಅಪ್ಪವರು ಇಲ್ಲಿ ಮಂಚ ಅಲ್ಲಿ ಆರಾಮ್ ಕೊಡ್ತಿರು. ಬಂದು ಹೇಳ್ರಿ ನಿಮ್ಮ ಲಿಂಗಯ್ಯ ನೆಲಕ್ಕೆ ಬೀಳ್ತಾನ ಅಂತೇಳಿ ಅಪ್ಪವ್ರು ಹೇಳಿದಾಗ, ಇಲ್ಲರ ಅಪ್ಪವ್ರು ಲಿಂಗಯ್ಯ ಇಲ್ಲಿ ಸಿಕ್ಕಲ್ಲಿ ಬೆಳಲ್ರಿ ಸಿದ್ಧಾರೂಢಪ್ಪರ ಮುಂದೆ ಅಪ್ಪ ಗುರು ಮುಂದೆ ಗದಿ ಮುಂದೆ ನಮ್ಮ ಗುರು ಯಾರ್ರಿ ಇಂಚಲ್ ಗುರು ನಮ್ಮ ದೀಕ್ಷೆ ಕೊಡು ಗುರು ಮುಂದೆ ಬಿಡ್ರಿ ನಿಮ್ಮಲ್ಲಿ ಅಷ್ಟೇ ಮತ್ತೆ ಲಿಂಗ ತಳಗೆ ಬೀಳಂತ ಹೇಳ್ತಾರೆ ಅಪ್ಪವರು. ಅಷ್ಟೊಂದು ಅವ್ರ ಶ್ರದ್ಧೆ. ಹೀಗೆ ನಮ್ಮ ಅಪ್ಪವರು ಆರಾಮಾಗಿ ಕೂತಾಗ ಏನಪ್ಪ ಅಂತಂದ್ರೆ ಅಲ್ಲಿ ಭಕ್ತರ ಜೊತೆಗೆ ಅದಾರ.
ದಾಸೋಹ ನಡೆದೈತಿ, ಸೇವಾಕಾರ್ಯ ನಡೆದಾವ, ಏನೇನೋ ನಡೆದಾವ. ಇಲ್ಲಿ ಮುಂದೆ ಏನಪ್ಪ ಅಂತ ಪತ್ರಿಯ ಒಂದು ನೆರಳಲ್ಲಿ ಮಂಚದ ಮೇಲೆ ವಿರಾಜಮಾನ ಕೂತ್ಕೊಂಡು ಶಾಸ್ತ್ರ ಚಿಂತನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಆಮೇಲೆ ಏನಪ್ಪ ಅಂತಾರೆ ದೂರಿಂದ ಅವತ್ತು ಸೋಮವಾರ ದಿವಸ ಭಕ್ತರು ಸಾಕಷ್ಟು ಬರ್ತಾರೆ, ಇಲ್ಲಿ ಮಾಡ್ಕೊಂಡ್ರೆ ಸಾಕಷ್ಟು. ಹಾಂ, ನೀನು ಅಪ್ಪವ್ರಿಗೆ ಇಲ್ಲಿಕ್ಕೆ ಅಲ್ಲಿ ಅವ್ರು ಎಷ್ಟು ಸಾಕಷ್ಟು ಜನ ತುಂಬಿಟ್ಟಿದ್ದಲ್ಲ ಒಳಗೆ ಅವ್ರಿಗೆ, ಹೌದಲ್ಲ. ಮುಂದೆ ಅದೇ ರೀತಿ ಗುರುವಾರ ದಿವಸ ಬರ್ತಾರೆ, ಸಾಕಷ್ಟು ಜನ ಬರ್ತಾರೆ. ಏನಪ್ಪ ಅಂತಂದ್ರೆ ನಿನ್ನೆ ಇವತ್ತು ಮಧ್ಯಾಹ್ನ ಫೋನ್ ಮಾಡ್ರಿ ಅಪ್ಪವ್ರು, ನಿನ್ನೆ ಸೋಮವಾರ ಅಭಿಷೇಕ ಇರುತ್ತೆ, ಒಂದು ಇಲ್ಲ 3,000 ಮಂದಿ ಕುಡಿತ ಮಾತಾಡ್ರಂಗೆ. ಹ್ಞೂ ಮಾಡ್ದಾಗ ಎಲ್ಲಿ ಕಾಳು ಜಾಗ ಇರುತ್ತೆ. ಸೋಮವಾರ ಅಭಿಷೇಕ ಗುರುರಾತ್ರ ಗದ್ದಿಗೆ ಅಭಿಷೇಕ ಮಾಡಿದ್ರು ಯಾರೋ ಅವ್ರ. ಹಾಗೆ ಇಲ್ಲಿ ನೀನು ಕೂಡ ಮಂದಿ ಬರುತ್ತೆ. ಅಲ್ಲಿ ಕೂಡ ಅಪ್ಪವ್ರತೆಗೆ ವೀರ ಸನ್ಯಾಸಿಗಳು, ಅಪ್ಪವ್ರು ಧೀರ ಸನ್ಯಾಸಿಗಳು. ಈಗ ಭಾರತದ ಒಂದು ಭೂ ಪ್ರದೇಶವನ್ನು ಗಡಿ ಪ್ರದೇಶವನ್ನು ಕಾಯ್ತಂದ್ರೆ ಅವ್ರಿಗೆ ಅಂತಾರೆ ವೀರ ಅಂತಾರೆ. ಇಲ್ಲಿ ಹೆಂಗೆ ವೀರ್ರಿ? ಇಲ್ಲಿ ಒಳಗೆ ಏನಪ್ಪ ಅಂತಾರೆ ಕರಣಗಳ ಇಂದ್ರಿಯಗಳು ಇವುಗಳನ್ನ ಜಯಿಸ್ತಕ್ಕಂಥ ವೀರರು. ಇಲ್ಲಿ ಅದಾವಲ್ಲಿ ಎಲ್ಲ ಮನ ಬುದ್ಧಿ ಚಿತ್ತಾಂಕ ಅದಾವೆಲ್ಲ ಏನು ಕೆಟ್ಟವ್ರು, ಕಾಮ ಕ್ರೋಧ ಲೋಭ ಮೋಹ ಮೋಸ ಏನು ಚಲೋ ಎಲ್ಲ ಇವು. ಹಾಂ, ಅದಕ್ಕೆ ವೀರ ಅದಾರ, ಹೌದಲ್ಲ, ವೀರ ಸನ್ಯಾಸಿಗಳು. ಮುಂದೆ ಧೀರ ಸನ್ಯಾಸಿಗಳು. ಧೀರ ಅಂದ್ರೆ ಏನ್ರಿ? ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಗೆಲ್ಬೇಕ್ರಿ ಇಲ್ಲಿ ಏನ್ರಿ? ಇವು ಇಂದ್ರಿಯನ ಗೆಲ್ಬೇಕು. ಕರಣ ವಿಜಯದಿಂದ ಕಲಿತ ಮುಂದುಂಟೆ ನಿಜ ಹೇಳ್ತಾರೆ ಏನ್ರಿ? ಕರಣ ವಿಜಯ, ಕರಣ ಏನ್ರಿ? ಕರ್ಣ ಬೇರೆ ಮತ್ತು ಕಿವಿ ಅಂತಾರ. ಕರಣ ಅಂತ ಇವು ಕರಣ ಅಂದ್ರೆ ಇವ ಇಂದ್ರಿಯಗಳು. ಕರಣ ವಿಜಯದಿಂದ ಗೆಲುವುದಿಂದ ಕರಣ ವಿಜಯದಿಂದ ಕಲಿತನ ಮುಂದುಂಟೆ ಅಂತ. ಕಲಿತಾರ ಅಂದರೆ ಪಲ್ವಾನಿಕೆ ಉಂಟು ಅಂತ ಕೇಳ್ತಾರೆ ಅವರು. ನಿಜ ಹೇಳಿ ಏನ್ರಿ? ಇಂದ್ರಿಯ ಗೆಲುವಿಗಿಂತ ಅದಕ್ಕಿಂತ ಪಲ್ವಾನಿಕೆ ಬೇರೆ ಅಂತ ಹೇಳ್ತಾರೆ ಅವರು. ಪಲ್ವಾನಿಕೆ ತಿಳಿತಲ್ರಿ? ಹಾಂ, ಅದು ಕಲಿತ ಅಂತ ಹೇಳ್ತಾರೆ. ಕಲಿಯೋದು ಹೇಳ್ತಾರೆ, ವೀರ ಕಲಿಯೋದು ಹೇಳ್ತಾರೆ, ಗೊತ್ತಾರೆ ಪಡಿತಾರೆ. ಅದಕ್ಕೆ ಇಂಥ ಗೆಲ್ಲೋದ್ರೆ ಇದಕ್ಕಿಂತ ಪಲ್ವಾನಿಕೆ ಬೇರೆ ಅಂತ ಕೇಳ್ತಾರೆ ಅವ್ರು. ಯಾರೇ ವಿಶೇಷವಾಗಿ ಕೇಳ್ತಾರೆ. ಇಲ್ಲಿ ಕರಣ ವಿಜಯದಿಂದ ಕಲಿತ ಮುಂದಂತೆ ಅಂದರೆ ಇಂದ್ರಿಯ ಜಯಿಸಿದವರು ವೀರ ಸನ್ಯಾಸಿಗಳು. ಗಡಿಯನ್ನು ಜಯಿಸಿದವರು ಅವರು ಬೇರೆ ವೀರ ವೀರ ಯೋಧರು ಬರುತ್ತೆ. ಹಾಂ, ಮನೆ ಮಾಡ್ರಿ ಅಪ್ಪರ ನೇತೃತ್ವ ಕಾರ್ಯಕ್ರಮ ಆಗ್ತವೆ. ಹಾಂ, ತಾವೆಲ್ಲ ಕಣ್ ತುಂಬೋದ್ರಲ್ಲ. ಇಲ್ಲಿ ಧೀರ, ಇಲ್ಲಿ ದೇಹಿನಾಶ್ವಿನಿ ಯಥಾ ಏನು ಶ್ಲೋಕದ ಯಾವುದು? ದೇಹಿನಾಶ್ವಿನಿ ಯಥಾ ದೇಹ ಕೌಮರಂ ಎಂ ಜಲ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮ್ಮೂಹೈತಿ ಆಯ್ತಲ್ಲ. ಹಾಂ, ಧೀರಸ್ತತ್ರ ಅಂದರೆ ಮೂಹೈತಿ ಅಂದರೆ ಮೋಹ ಪ್ರವೃತ್ತ ಹೇಳ್ತಾರೆ ನಾವು ಹೇಳ್ತಾರೆ ಇಲ್ಲಿ. ಧೀರರೇನ್ರಿ? ಧೀರ ಬುದ್ಧಿ ಎಲ್ಲ ಇದಾವ ಮತ್ತು ಆ ಬುದ್ಧಿ ಬೇರೆ. ಧೀರ ಪ್ರಕಾಶಯುತವಾಗಿರ್ತಕ್ಕಂಥ ಬುದ್ಧಿ. ಯಾವ ಪ್ರಕಾಶ ರೀ? ಜ್ಞಾನ ಅಂತಕ್ಕಂಥ ಪ್ರಕಾಶ. ಅವರಿಗೆ ಧೀರರು, ಅವ್ರಿಗೆ ವೀರರು ಇದೇ ಎರಡು ಬರ್ತವೆ, ವೀರ ಸನ್ಯಾಸಿಗಳು. ಅದರಿಂದ ಹಿಂಗೆ ಬರುತ್ತೆ. ಅದಕ್ಕೆ ಆರತಿ ಬಳಗುವೇನು, ಆರತಿ ಒಂದು ಪದ ಮಾಡೋ ಸ್ವಾಮಿ ಮಾಡಿ ಗೊತ್ತಾನ ಧೀರ ಐತಿವರ ಆಯ್ತಲ್ಲ. ಅದನ್ನು ಚರ್ಚೆ ಮಾಡ್ಕೊಂಡು ಹಂಗೆ ಗುರಿ ಇಟ್ಟು ಮಾಡ್ತಾರೆ ಸ್ವಾಮಿಗಳು. ಹಂಗೆ ಮಾಡಲಿ ಅದನ್ನು ಅಪ್ಪವ್ರ ಮ್ಯಾಗ ಹಂಗೆ. ಹಾಗೆ ಅಪ್ಪವರು ವೀರ ಧೀರ ಯುಕ್ತವಾಗಿಟ್ಕೊಂತ ಅಲ್ಲಿ ಆಶ್ರಮದಲ್ಲಿ ವಿರಾಜವಾಗಿ ಕೂತಾರ. ಆಮೇಲೆ ಒಂದು ಆರ್ತ ಧ್ವನಿ ಕೇಳ್ತಿಲ್ಲ, ಆರ್ತ ಧ್ವನಿ ಕೇಳ್ತಿಲ್ಲ. ಒಬ್ಬ ತಾಯಿ ಒಂದು ಹೆಣ್ಮಗಳು 2-3-4 ಹೊರದಾರಿ ಮೈಲಿ 2-4 ಮೈಲಿಂದ ಬರ್ತಾರೆ. ಕೈಯಲ್ಲಿ ಎಪ್ಪಾತ ಕರದಲ್ಲಿ ಹಣ್ಣು ಹೂವು ಏನೇನೋ ಫಲಗಳು ಅಪ್ಪ ಅವ್ರಿಗೆ ಅರ್ಪಣೆ ಮಾಡಿ ದರ್ಶನ ಪಡ್ಕೊಂಡು ಆಶ್ರಯ ಪಡ್ಕೊಂಡು ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಒಬ್ಬರು ಹೆಣ್ಮಗಳು ಬರ್ತಾರೆ. ಮೈಯಲ್ಲಿ ಶ್ರೀಮಂತ ಹೆಣ್ಮಗಳು ಎಪ್ಪಾತಾರೆ ಆಭರಣಗಳು ಉಂಟು, ಕೊರಳಲ್ಲಿ ಕಿವಿಯಲ್ಲಿ ಬರಳಲ್ಲಿ ಶ್ರೀಮಂತ ಹೆಣ್ಮಗಳು ಬರ್ತಾರೆ. ಅದರಲ್ಲಿ ಎಪ್ಪಾತ ಅಲ್ಲಿ ಒಂದು ಕೆಸರಹಳ್ಳಿ ಅಂತ ಅಲ್ಲಿ ಭಾಗದಲ್ಲಿ ಕೆಸರಹಳ್ಳಿ. ಆ ಕೆಸರಹಳ್ಳಿ ಅಂತೂ ಒಂದು 10 ಮಂದಿ ಕಳ್ಳರ ಗುಂಪು ಇವೆಲ್ಲ ಬರ್ತಿರ್ತಾರೆ. ದೂರಿಂದೆಲ್ಲ ಮಿಂಚು ಹೊಡ್ಯಾತಾವಲ್ಲ, ಉಂಗುರ ಚೀನೆಲ್ಲ ನೋಡಿ ಏನಪ್ಪ ಅಂತಾರೆ. ಅವ್ರು ಮೊದಲೇ ಕಳ್ಳರವರೆಲ್ಲ ಏನು ಇವರನ್ನು ಕೊಳ್ಳೆ ಹೊಡ್ಕೊತ್ಕೊಂಡು ಆ ಕಳ್ಳರು ಧಾವಿಸಿ ಬರ್ತಾರೆ, ಇದ್ರಿಗೆ ಬರ್ತಾರೆ. ಅವರು ನಾಮಸ್ತೆ ಮಾಡ್ತಾ ಎಲ್ಲ ಬರ್ತಾರೆ. ಭಾಳ ಜನ ಬರ್ತಿರ್ತಾರೆ ಅಪ್ಪತ್ತಿಗೆ ಎಲ್ಲ ಮುಂಬೈಯಿಂದ ಎಲ್ಲ ಬಂದು ಬರ್ತಾರಲ್ಲ, ಅವೆಲ್ಲ ಹೇಳ್ತಾರೆ ಅಲ್ಲಿ ನೋಡಿರೆಲ್ಲ ಹೇಳ್ತಾರೆ. ಹಾಗೆ ಏನಪ್ಪ ಅಂತಾರೆ. ಈಗ ಅದೇನು ಓದಿಲ್ಲ ಈ ಮಾತು ಅಪ್ಪವ್ರು ಮತ್ತೆ ಮರಳಿ ಮಠ ಸ್ಥಾಪನೆ ಮಾಡಿ ಚಾಲು ಮಾಡಿದ್ರೀಗ. ಮುಂದೆ ಏನಪ್ಪ ಅಂತಾರೆ ಕೈಯಲ್ಲಿ ಏನ್ರಿ ಹಣ್ಣು ಹಂಪಲ
ಮತ್ತು ಅದೊಂದು ತಾಟ ಮುಂದೆ ಹೂವು ಹೀಗೆಲ್ಲ ಬರ್ತಾರೆ. ಅವರು ವಿಭೂತಿ ಧಾರಣ ಮಾಡಲ್ಪಟ್ಟಂಥ ಒಂದು ಉತ್ತಮ ಕುಲದ ಒಂದು ಹೆಣ್ಮಗಳು ಸ್ತ್ರೀ ಬರ್ತಾರೆ. ಬರ್ತಾರೆ ಬರುವಾಗ ನೋಡಿ ಪಟ್ಟಿಗೆ ಇವರು ಓಡಕತ್ತಾರೆ, ಹಿಡ್ಕೊ ಅವೆಲ್ಲ ಕಸ್ಕೋಬೇಕು ಇಸ್ಕೋಬೇಕು ಅಂತೇಳಿ. ಅವಾಗ ನೋಡ್ತಾರೆ ಅದು ಎಲ್ಲ ಬಯಲಾಯ್ತಕ್ಕಂಥ ಅರಣ್ಯ ಪ್ರದೇಶ ಅದು. ಈಗೈತೆ ಕಬ್ಬ ದ್ರಾಕ್ಷಿ ಹಿಂಗೆಲ್ಲ ಮಂದಿ ಯಾರು ಇದ್ದಿಲ್ಲ ಅವಾಗ ಟೈಮ್ದಾಗ ಸಮಯದಾಗ. ಮುಂದೆ ಅವರು ನೋಡ್ತಾರೆ, ನೋಡಿಪಟ್ಟಿಗೆ ಭಯಂಕರ ಬರ್ರಿ ಕೂಗಡೆ ಹಾಕ್ತಾರೆ, ಹಿಂಗೆಲ್ಲ ಧ್ವನಿ ಮಾಡಕತ್ತಾರೆ ಅಕ್ರಂದ ಅಂತ ನೋಡ್ತಾರೆ. ಇದು ನನ್ಸೊಳಗೆ ಬರತ್ತೆ ತಗೊಂಡು ಒಮ್ಮೆ ಗಾಬರಿ ಆಗ್ಬಿಡ್ತಾರೆ ಹೆಣ್ಮಾಳು. ಬರೋದು ಒಬ್ಬರೇ ಬಂತ ಮನೆಯಿಂದ. ಅವಾಗ ಏನಪ್ಪ ಅವ್ರ ಹೆಸರು ತಂಗ್ಯಮ್ಮ. ಏನು ಬರ್ತಾರೆ, ಅವ್ರು ಇನ್ನೇನು ಮಾಡಬೇಕು, ಅವ್ರಿಗೆ ಗತಿ ಏನ್ರಿ ಗುರಾತನ ಅವ್ರು ತನಕೊಂಡ್ರೆ ಮತ್ತು ಅವ್ರು ಕಾಪಾಡ್ಬೇಕಲ್ಲ, ಮತ್ತು ಜವಾಬ್ದಾರಿ ಅವ್ರಲ್ಲ ಮತ್ತಿನ್ನು ಅಲ್ಲಿ ಮನೆಯವರು ಇಲ್ಲ, ಬಂಧುಗಳು ಏನಾಗಿಲ್ಲ, ಬದುಕಿನ ಸಿಕ್ಕಲ್ಲ ಇದಾಗ ಹೇಳ ನಾವು ಯಾರು ಪುರೋದಸ್ರು. ಹಾಗೆ ಇಲ್ಲೇಪ್ಪ ಅಂತಂದ್ರೆ ಬಂದು ಮರೋಕರು ಯಾರನ್ನ ಗುರಾತ ಮರೋಕರ ಸದ್ಗುರು ಸಿದ್ದಲಿಂಗೇಶ್ವರಪ್ಪ ಅವರೇ, ನಾನಂತೂ ತಮ್ಮ ದರ್ಶನಕ್ಕೆ ಬರ್ತಾಯಿದ್ದೀನಿ. ಈ ರೀತಿ ಈ ಕಳ್ಳರು ನನ್ನಲ್ಲಿರ್ತಕ್ಕಂಥ ಈ ಆಭರಣಗಳ ದೋಷಿಗೋಸ್ಕರವಾಗಿ ಏನೇನೋ ಕಷ್ಟ ಕೊಡೋಕ್ಕೋಸ್ಕರವಾಗಿ ಬರ್ತಾಯಿದ್ದಾರೆ. ತಾವು ಕೃಪೆ ಮಾಡಿ ನನ್ನ ರಕ್ಷಣೆ ಮಾಡಬಾರ್ದೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಜೋರಾಗಿ ಕೂಗ್ತಾರೆ, ಅದು ಜೋರಾಗಿ ಕೂಗ್ತಾರೆ. ಎರಡು ಮೂರು ನಾಲ್ಕು ಸಲ ಕೂಗ್ತಾರೆ. ಅಪ್ಪವರು ಒಂದು ಶಿಷ್ಯರ ಮಧ್ಯದಲ್ಲಿ ಶಿಷ್ಯರ ಒಂದು ಸಂಭಾಷಣೆ ಮಾಡ್ತಾ ಇವರಂತ ಚರ್ಚೆ ಮಾಡ್ತಾ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಆ ಆಕ್ರಂದನ ಧ್ವನಿ ಅದು ದುಃಖ ತಪ್ತ ಧ್ವನಿ ಬಂದು ಇವರ ಕರ್ಣಪಟ್ಲ ಸೇರ್ತಾ ಇದೆ. ಯಾವುದು ಆ ಮಾತೆಯ ತಂಗ್ಯಮ್ಮ ತಾಯಿಯವರ. ಆಮೇಲೆ ಗುರಾಥ ಸಿದ್ದಲಿಂಗೇಶ್ವರ ನನ್ನನ್ನು ಕಾಪಾಡಬಾರದೆ, ಈ ಕಳ್ಳರ ಒಂದು ಜನ ಬಂದು ನನ್ನನ್ನು ಮುತ್ತಿಗೆ ಬರ್ತಾ ಇದ್ದಾರೆ, ಅದನ್ನು ದಯಮಾಡಿ ತಾವು ಕೃಪೆ ಮಾಡಿ ನನ್ನ ಕಾಪಾಡಬೇಕು ಅಂತ ಹೇಳಿದಾಗ ಅವರು ಕಲ್ಲು ಉಗಿದು ಎಲ್ಲ ಮಾಡ್ತಾರಲ್ಲ, ಅವರು ತಡಿಬೇಕಂತೇಳಿ. ಮುಂದೇನಪ್ಪ ಅಂತಂದರೆ ಅವರು ಹಾಗೆ ಓಡಾಕೈತಾರ ಹೆಣ್ಮಗಳು, ಇವರು ಓಡಾಕೈತಾರ. ಮುಂದೆ ಆ ಸಮಯದಲ್ಲಿ ಅಪ್ಪವ್ರಿಗೆ ಕಿವಿ ಕೇಳಿಸ್ತದ. ಬಂದು ಒಮ್ಮಿಂದ ಮೇಲೆ ಸಭೆಯಿಂದ ಎದ್ದು ಹೊರಗೆ ಬರ್ತಾರೆ ಅವರು. ಆಮೇಲೆ ಏನಪ್ಪ ಅಂತಂದರೆ ಸಭೆ ಹೊರಗೆ ಎಲ್ಲ ಮಂದಿ ಜನ ಹಾಕ್ರಪ್ಪ ಅವ್ರ ಚಿಂತನೆ ಮಾಡೋಣ ಏನು ಚಿಂತೆ ಮಾಡೋಣಪ್ಪ ಅವ್ರು ಕೂಡ್ರಿ ಹಾಗೆ ಅದು ಇಲ್ಲ ಸುಮ್ಕೊಂಡು ಹೇಳ್ತಾರಪ್ಪ ಅವ್ರು. ಗುರು ಅಂದ್ರೆ ಏನ್ರಿ? ಸರ್ವಜ್ಞಮೂರ್ತಿ ಅಂತ ಹೆಂಗದ್ರಿ? ಹಾಂ, ಸರ್ವಜ್ಞಮೂರ್ತಿ ಹೌದಲ್ರಿ? ವಿಶ್ವತೋ ನೀನೇ ಚಕ್ಷು ದೇವ, ವಿಶ್ವತೋ ನೀನೇ ಎಲ್ಲ ಯಾರು ನೋಡ್ರಲ್ಲ. ಹಾಂ, ಹಾಗೆ ಆ ನಿಟ್ಲೇನಪ್ಪ ಅಂತ ಆ ಧ್ವನಿ, ಆ ಮಾತೆ ಧ್ವನಿ, ಆಕ್ರಂದ ಧ್ವನಿ ಅದು ಕೇಳ್ತಾ ಇದೆ. ಯಾವ ಕರ್ಣಪಟಲವನ್ನು ಅಪ್ಪಳಿಸಿದಾಗ ಅಪ್ಪವ್ರಿಗೆ ನನ್ನ ಭಕ್ತರಿಗೆ ತೊಂದರೆ ಕೊಡ್ತಾ ತಿಳ್ಕೊಂಡು ನೀಚರಿಗೆ ಪಾಠ ಕಲಿತು ತಿಳ್ಕೊಂಡು ಹೊರಗೆ ಬರ್ತಾರೆ. ಹಾದಿ ಏರ್ತಲ್ಲ ಸ್ವಲ್ಪ ಅಲ್ಲಿ ಹಾದಿ ಹೊರಗೆ ಬರ್ತಾರೆ. ಬಂದು ಪಶ್ಚಿಮ ಅಭಿಮುಖವಾಗಿ ನಿಂತ್ಕೊಂಡು, ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ನಿಂತ್ಕೊಂಡು ಅವರು ಅಪ್ಪವರು ಹೆದರಿದ್ರು ಅಮ್ಮ ಅಂತೇಳಿ ಹೇಳಿದಾಗ ಆ ಧ್ವನಿ ಅಲ್ಲಿ ಕೇಳಿಸ್ತದೆ ಅಪ್ಪವ್ರಿಗೆ, ಆ ಮಗಳಿಗೆ ಕೇಳಿಸಿದಾಗ ಅವ್ರು ಅಷ್ಟೇ ಬಿಡಲ್ಲ. ಅವರು ಎಲ್ಲಿ ಗುರಾತ ಎಲ್ಲಿ ಮರ ಇರ್ತಾರೆ, ಇವ್ರು ಬಿಡು ಮಾಡತ್ತೆ, ಇವನ್ನ ಕೊಂದು ತಕೊಂಡು ಹೋಗ್ಬಿಡು ಅಂತೇಳಿ ಕಷ್ಟಕೊಂಡು ಅಂತೇಳಿ ಅವ್ರು ಏನು ಮಾಡ್ತಾರೆ, ನೀವು ಗುರಾತ್ ಮಾಡ್ತಾ ಇದ್ರೆ ಇಲ್ಲಿ ಬರ್ತಾರೆ ಅವ್ರೇನು. ಆ ಧ್ವನಿ ಅವ್ರಿಗೆ ಕೇಳಿಸ್ತದೆ, ಅಪ್ಪವ್ರಿಗೆ ಕೇಳತ್ತಿ. ಮುಂದೆ ಅಲ್ಲೇ ನಿಂತ ಅಪ್ಪವರು ಏನಪ್ಪ ಅಂತಾರೆ ಕಲ್ಲು ಹೋಗಿದ್ದಾರೆ ಅಲ್ಲಿ ನಿಂತ, ಎಲ್ಲೇ ಸಿಂಧು ಹೊಡೆದ ಕಲ್ಲು ಹೋಗಿ ಎಲ್ಲ 8-10 ಮಂದಿ ಇರ್ತಾರೆ. ಎಲ್ಲರಿಗೂ ಒಂದು ಚಿಕ್ಕಲ್ಲಿ ಬಡ್ಬಿಡ್ತಾವೆ. ಈ ಒಂದು ಕಲ್ಲಿಗೆ 100 ಕಲ್ಲು ಬಿಡ್ತಾವೆ, ತುಂಬಲ್ಲ ಹೋಗ್ತವೆ. ಎಲ್ಲ ಹಣ್ಣಿ ಹೊಡ್ಕೊಂಡು ಕಾಲ ದುಬ್ಬ ಎಲ್ಲ ರಕ್ತ ಮಾಡ್ಕೊಂಡು ಬೇಡ ತಿಳಿ ಕಾಲವನ್ನು ಕಾಲೊಂದು. ಆಮೇಲೆ ಏನಪ್ಪ ಅಂತಂದರೆ ಅವರೆಲ್ಲರೂ ಬಂದು ಇದು ಮಾಡ್ತಾರೆ. ಅಪ್ಪವ್ರು ಬಂದು ಆ ಹೆಣ್ಮಗಳ ಮುಂದೆ ಪ್ರತ್ಯಕ್ಷಕ್ಕಾರ. ಯಾಕೆ ಕೃಷ್ಣ ಪರಮಾತ್ಮ ಬಂದಿಲ್ಲ, ಯಾರು ಹೇಳ್ತೀರ ದ್ರೌಪದಿ ಮುಂದೆ ಇದು ಮಾಡ್ತಾರೆ, ಸ್ವಲ್ಪ ಅನುಗ್ರಹ ಮಾಡಿ ಮತ್ತೆ ಮಾಕಲ್ಲ. ಹಾಗೆ ಅಪ್ಪವ್ರು ಮಠದಲ್ಲಿದ್ದಾರೆ, ಆಶ್ರಮದಲ್ಲಿದ್ದಾರೆ, ವಿರಾಜಮಾನ ಮತ್ತೆ ಅಲ್ಲಿ ಅಷ್ಟು ಕಲ್ಲು ಬಂದು ಕೂತಾರೆ, ಆಶ್ರಮದಾಗ ಕೂತಾರೆ ಅಪ್ಪವ್ರು. ಮುಂದೆ ಏನಪ್ಪ ಅಂದ್ರೆ ಇಲ್ಲಿ ಆ ತಾಯಿ ಮುಂದೆ ನಿಲ್ತಾರೆ. ಅಮ್ಮ ನಮಸ್ಕಾರ ಮಾಡ್ತಾರೆ ಸಾಷ್ಟಾಂಗ. ಅಪ್ಪವ್ರ ಬಂದು ಚಲೋ ತಗೊಂಡು ಇದು ಮಾಡ್ತಾರೆ. ಅಲ್ಲಿ ಏನಪ್ಪ ಅಂತಂದ್ರೆ ತಂದೆಲ್ಲ ವೃತ್ತಾಂತ ಹೇಳ್ತಾಳೆ. ಅಪ್ಪವರು ಇಲ್ಲ ಮಗಳೇ ನಾನಿದ್ದೇನೆ ಹೆದರೋದು ಹೇಳ್ತಾರೆ. ಮುಂದೆ ಅವ್ರಿಗೆ ಕಲ್ಲು ಒಗಿತಾರಲ್ಲ ಅಪ್ಪವ್ರು, ಹಂಗೆ ಮುಂದೆ ಕಲ್ಲು ಕುಣ್ತಾವ. ಅಪ್ಪವ್ರ ನಿಮಗೆ ನಮ್ಗೆ ನಾವು ಶರಣಾಗತಾಗಿದ್ದೀವಿ, ನಮ್ಮ ತಪ್ಪನ್ನು ಕ್ಷಮ ಮಾಡಿರಿ. ಅಷ್ಟಲ್ಲದೆ ಆ ತಾಯಿಗೂ ನಾವು ತಪ್ಪಾಗಿದೆ ಅಂತೇಳಿ ಅವ್ರಿಗೂ ಕೂಡ ನಾವು ಸಾಷ್ಟಾಗಿ ಇರ್ತೀವಿ ಅಪ್ಪವ್ರು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಅಪ್ಪವ್ರು ಅವ್ರು ಮಾಡ್ತಾರೆ. ಅವರು ಹಾಂ, ಇಬ್ಬರಿಗೂ ಕೂಡ ಸಾಷ್ಟಾಂಗ ಅಪ್ಪ ಹೇಳಿದಾಗ ಆಮೇಲೆ ಏನಪ್ಪ ಅಂತಂದ್ರೆ ಅಷ್ಟು ಹೇಳಿ ಏನಪ್ಪ ಅಂತಂದ್ರೆ ಮುಂದಲ್ಲಿ ಅಪ್ಪವ್ರ ಅದೃಶ್ಯಕರು ಅಲ್ಲಿ ಮಠ ಹೇಳ್ತಾರೆ ಅಪ್ಪವ್ರ. ಹಾಂ,
ಮುಂದೆ ಇವು ಕಾಳು ಎಲ್ಲ ಎಂತಂದು ಎಲ್ಲ ಇವರು ತೆಲಿ ಪಲ್ಲಿ ತೂತು ಬಿದ್ದಿರ್ತಾವೆ ಎಲ್ಲ ಕಡೆ ಸಿಕ್ಕಲ್ಲಿ ಗುಂಡ್ಕಲ್ಲಿ ಬಿದ್ದಿರ್ತಾವೆ ಎಲ್ಲ ಕಡೆ. ಹಾಂ ರೀ ಒಂದು ಕಲ್ಲಿಗೆ 100 ಹಾಕಲ್ಲ ಅಂದರೆ ಎಲ್ಲ 10-15 ಮಂದಿ ಎಲ್ಲ ತೂತು ಬಿಡ್ಬೇಕಲ್ಲ ಯಾರು ಎಲ್ಲರಿಗೆ ಮತ್ತೆಲ್ಲ ವರ್ಷ ತೊಳ್ಕೊಂಬಂದು ಮತ್ತೆ ಹೊಸ ಹಂಗೆ ಮಟ್ಗೆ ಬರ್ತಾರೆ ಯಾರು ಚೆನ್ನಾಗಿ ಅಪ್ಪವ್ರು ಎಂದಿಗೂ ಕಲ್ತನೆ ಮಾಡ್ತಿಲ್ಲ ಎಂದೂ ಎಪ್ಪತ್ತಾರ ಈ ಅದೇ ಅಂತಲ್ಲ ದಾರಿ ಹಾಂ ಯಾರಿಗೂ ತೊಂದರೆ ಕೊಡೋದಲ್ಲಪ್ಪ ಅವ್ರು ನಿಮ್ಮ ಆಶ್ರಮಕ್ಕೆ ಬರೋರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಮತ್ತು ಕಷ್ಟ ಕೊಡೋರನ್ನ ನಾವು ಶಿಕ್ಷೆ ಕೊಡ್ತೀರಪ್ಪ ಅವ್ರು ಆ ನಿಟ್ಟಿನಲ್ಲಿ ಸೇವೆ ಮಾಡ್ತೀವಪ್ಪ ನಮ್ಗೆ ಅವಕಾಶ ಕೊಡ್ರಿ ತಪ್ಪಾಯ್ತಪ್ಪ ಅವ್ರು ನಮಗೆ ತಿಳಿದಿಲ್ಲ ಮತ್ತೆ ನಾವು ಯಾವ ತಾಮಸ ವೃತ್ತಿಯಿಂದ ಏನೋ ಮಾಡ್ಕೊಂಡು ಹೆಂಗೆಪ್ಪ ತಮ್ಮ ಜೀವನ ಹಾದಿ ಹೋಗೋರ ಬಂಗಾರ ಒಡೆ ವಸ್ತುಗಳನ್ನ ಕಸಿಕೊಂಡು ನಾವು ಉಪಜೀವ ಶಾಸ್ತ್ರ ನಾವುಗಳು ಈ ತಪ್ಪಾಯ್ತಪ್ಪ ಅವ್ರ ತಮ್ಮ ಸೇವೆ ಮಾಡ್ತೀವಿ ನಮ್ಮ ಅನುಗ್ರಹ ಮಾಡಿರಿ ಆನಂದ ನೀರು ಕೊಡ್ರಪ್ಪ ಅವ್ರ ನಮ್ಮ ಸೇವೆ ಕೊಡ್ತೀವಿ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಅನುಗ್ರಹ ಆಕೈತಿ ಆಮೇಲೆ ಮುಂದೆ ಅವರು ಸೇವಕರಾದರು ಅಂತಕ್ಕಂಥ ವಿಷಯ ಇಲ್ಲಿ ಇವತ್ತಿನ ವಿಷಯ. ಅದನ್ನು ಆದ್ಮೇಲೆ ಹೀಗೆ ಅಪ್ಪ ಅವರು ಯಾವ ರಕ್ಷಣೆ ಮಾಡ್ತಾರೆ ಗೊತ್ತಾಗಲ್ಲ. ಸಿದ್ದಾಡಪ್ಪ ಅವರು ಹೇಳಿಲ್ಲ ಹೌದಲ್ಲ. ಹಾಗೇನೆ ಈ ಆರ್ಥ ಧ್ವನಿಗೆ ಏನಪ್ಪ ಅಂತ ನಮ್ಮ ಧ್ವನಿ ಕೆಲಸ ಅಂತ ಹಿಂಗೆ ಎಲ್ಲೇನವ್ರು ಈಗ ಮಾನ್ಯ ಹೇಳಿದ ವಿಷಯ ಯಾವ ಮಿಲ್ಡರ್ ಒಬ್ಬರು ಅಧಿಕಾರಿಗಳು ಅಪ್ಪವ್ರ ನನ್ನ ಕಾರ್ಗಿಲ್ ಯುದ್ಧ ನಾವು ಭಾಷೊಂದು ಅವಾಗ ಅಪ್ಪವ್ರ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಅಲ್ಲಿ ಹಾಕಿ ಸದ್ದ ಹೊಂಟಿವಿ. ಈಗ ನಮ್ಮದು ರಜೆ ದಿವಸ ಮುಗೀತು. ಆದ್ದರಿಂದ ನಮ್ಮನ್ನು ಅಲ್ಲಿ ಕಾಪಾಡ್ಬೇಕಪ್ಪ ಅವ್ರ ತಲೆ ಸಣ್ಣ ಪೂರಕ್ಕೆ ಕೇಳ್ಕೊಂಡ್ರು. ಇಲ್ಲ ನಿಮ್ಗೆ ಜೊತೆಲಿ ಅಪ್ಪ ಇರ್ತಾರೆ ನೀವು ಭಕ್ತಿಯಿಂದ ಮಾತ್ರ ಇರ್ಬೇಕಂತ ಹೇಳ್ತಾರೆ ಅಪ್ಪ. ನಿಷ್ಠೆಯಿಂದ ದೇಶ ಸೇವೆ ಮಾಡಿರಿ, ನಿಷ್ಠೆಯಿಂದ ಗುರು ಮಾಡಿರಿ. ಹಾಂ ನಿಮ್ಗೆ ರಕ್ಷಣೆ ಎಲ್ಲಿದ್ರು ರಕ್ಷಣೆ ಮಾಡ್ತಾ ಹೇಳ್ತಾರೆ. ಮತ್ತು ಅಲ್ಲೇನಪ್ಪ ಅಂತಂದ್ರೆ ಅಲ್ಲಿ ಆ ಹಾಸಲು ಹೊದಿಲು ಉಂಟು ಇಲ್ಲೇನು ಅರಂದಾಗ ಹಾಂ ಊಟ ಮಾಡಿ ಬಿಟ್ಟು ಏನಿಲ್ಲ. ಒಂದು ಎದುರಾಳಿಗಳ ಒಂದು ದುರ್ವರ್ತನೆ ಕಂಡಿಸುವಲ್ಲಿ ಅವ್ರದ್ದೊಂದು ಇರತ್ತೆ ಚಿಂತನೆ ಇರತ್ತೆ. ಹಾಗೆ ಅವರು ಹಸಿವು ತೃಷೆಗಳ ಮನ್ಕೋ ಯಾವ ವಿಚಾರ ಮಾಡಲ್ಲ ಮಿಲಿಟರಿ ಅವರು. ಹೀಗಿರುವಾಗ ಏನಪ್ಪ ಅಂತಂದ್ರೆ ಅಲ್ಲಿ 7 ಮಂದಿ ತುಕಡಿ ಹಾಕಿರುತ್ತೆ. ಅವಾಗ ಏನಪ್ಪ ಅಂತಂದ್ರೆ ಏನು ತೊಂದರೆ ಸಹಿತ ಅಪ್ಪವ್ರ ಸ್ಮರಣೆ ಮಾಡಿರಿ ಅಂತೇಳಿ ಅಪ್ಪವ್ರು ಅಭಯ ಕೊಟ್ಟಿದ್ದಾರೆ. ನಾವು ಅವತ್ತು ಮುಂದೆ ಇದ್ದೆ. ಮುಂದೆ ಒಂದು ಅಲ್ಲಿ ಅವ್ರು ಹೋದ ನಂತರ ಒಂದು ವಾರ ನಂತರನೂ ಅಲ್ಲಿ ಎಲ್ಲ ಇದು ಮಾಡಿದ್ರು, ಇವ್ರನ್ನ ಸಜ್ಜುಗೊಳಿಸಿ ನಿಲ್ಲಿಸಿದ್ರು ಅಲ್ಲಿ ಇವ್ರು ತುಕಡಿಯನ್ನ. ಮುಂದೆ 6 ಮಂದಿ ಆದರೂ ಅದ ಗುಂಬೆ ಸಾತ್ರು ಇವಾಗ ಉಳಿದವ ಅಪ್ಪ ಸ್ಮರಣೆ ಮಾಡಿದೆ. ಹೀಗೆ ಅದು ಆಗ್ತದೆ. ಗುರುನಾಥ ಸಿದ್ಧಲಿಂಗೇಶ್ವರ ನಮ್ಮ ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಏನಪ್ಪ ಅಂತಂದ್ರೆ ಅವ್ರಿಗೆ ಅಭಯ ಸಿಕ್ತು. ಮುಂದೆ ಬಂದು ಅವ್ರು ಹೇಳಿದ್ರು ಹಿಂಗೆ ಆತ ಹೇಳಿ. ಹೀಗೆ ಸಜ್ಜನರನ್ನು ರಕ್ಷಿಸುವಲ್ಲಿ ಅಥವಾ ದೇವರಾಗಲಿ ಹನುಮಂತರಾಗಲಿ ಯಾರೇ ಆಗಲಿ ಈಶ್ವರ ಪರಮಾತ್ಮಲ್ಲಿ ರಕ್ಷಣೆ ಮಾಡ್ತಾರೆ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಆರ್ಥ ಭಕ್ತಿ ಅಂತ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ನನ್ನನ್ನು ಹೇ ಕವಂತೆಯ 4 ವಿಧವಾಗಿ ನನ್ನ ಭಕ್ತರು ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಅವೆಲ್ಲ ಇದಾಗ್ಯಾವ ಸಮಯ ಆಗೈತಿ. ಇಲ್ಲಿ ಆರ್ಥೋ ಜಿಜ್ಞಾಸ ಅಂದ್ರೆ ಮುಮುಕ್ಷುಗಳು ಏನು ಬೇಕು ರೀ? ಮೋಕ್ಷನೇ ಬೇಕು. ಮತ್ಯಾವುದು ಅಪೇಕ್ಷೆ ಬಿಡ್ಬೋದು ಹೌದಲ್ಲ. ಅಲ್ಲಿ ಆರ್ಥೋ ಜಿಜ್ಞಾಸ ಸುರಾರ್ಥಾರ್ಥ ಅಂದರೆ ಸಂಪತ್ತು ಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಸಾಕಷ್ಟು ಮಂದಿ ನಾವು ನೋಡ್ತೀವಿ. ಎಪ್ಪತ್ತಾರ ಅಂಥವ್ರು ಕೂಡ ಚಲೋ ಆಗ್ಯಾರ, ಅವ್ರಿಗೆಲ್ಲ ಅನನ್ಯರ ಅಪರಾಶ ಸಿಕ್ಕೈತಿ. ಹೀಗೆ ಮುಂದೆ ಮುಮುಕ್ಷ ಅಂದ್ರೆ ಜ್ಞಾನಿ ತ್ವಾತ್ಮೇ ಮತ್ತಮ್ಮ. ಹಾಂ ಜ್ಞಾನಿ ಸ್ವಲ್ಪ ಇದ್ದಾನೆ ಅನ್ನಿಲ್ಲ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಅಂಥ ಗುರುವಿನ ಸ್ಥಿತಿ ಎಷ್ಟು ಕೊಂಡಾದರೂ ಕಡಿಮೆ ಹೊರತು ಅದು ಆದಿಶೇಷನಿಗೆ 1000 ಜೀಬೆಯುಳ್ಳ ನಾಲಿಗೆಯುಳ್ಳ ಆ ಆದಿಶೇಷನಿಗೂ ಗುರುನಾಥನ ಮಹಿಮೆಯನ್ನು ಕೊಂಡಲಿಕ್ಕೆ ಬರೋಲ್ಲ ಅಂತೇಳಿ ಶಾಸ್ತ್ರ ನೇಮತಿ. ಅಷ್ಟೇ ಧ್ಯಾನಸಂದ್ರದಲ್ಲಿ ಅಧ್ಯಾತ್ಮ ಧ್ಯಾನಸಂದ್ರ ಅಂತೇಳಿ ಒಂದು ಧ್ಯಾನಸಂದ್ರತಿ ಸಿದ್ದಾಡಪ್ಪ ಅವರಿಂದ ಪರಿಷ್ಕೃತವಾಗಿರ್ತಕ್ಕಂಥ ಗ್ರಂಥ ಅದು. ಸಿದ್ದಾಡಪ್ಪ ಬರೆದು ಅದರಲ್ಲಿ ಕೊಟ್ಟರೆ ಸಮುದ್ರದ ಉಷ್ಕಿನ ಕಣಗಳು ಎಣಿಸ್ಬೋದು ಏನು. ಆದರೆ ಸದ್ಗುರುನಾಥನ ಗುಣಗಳ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದಾಡಪ್ಪರು ಒಂದು ಇದು ಮಾಡ್ಯಾರ. ಅದಕ್ಕೆ ನಿರ್ಣಯ ಮಾಡೋದಕ್ಕೆ. ಹಾಗೆ ಚಿದಾನಂದಪ್ಪರು ಬರೆಯಲ್ಪಟ್ಟ ಗ್ರಂಥ ಈಗ ಸದಾ ನಾಗಪತ್ರ ನವರಾತ್ರಿ ಹೌದಲ್ಲ. ದೇವಿ ಗ್ರಂಥ ಅವ್ರು ಬರ್ದಾರ, ಈ ಗ್ರಂಥ ಅವ್ರು ಬರ್ದಾರ. 2 ಹಾಂ 2 ಗ್ರಂಥ ಅವ್ರು ಬರ್ದಾರ. ಅವ್ರ ಗ್ರಂಥದ್ದು ಹಾಂ ರೀ ಸಾಮಾನ್ಯ ಗ್ರಂಥ ಅಲ್ಲ. ಆದ್ದರಿಂದ ಹೀಗೆ ಮಹಾತ್ಮರ ಗುಣಗಾನ ಮಾಡಕ್ಕೆ ಸಾಧ್ಯ. ಅದು ಮಾಡಬೇಕು ಬಿಡಬಾರ್ದು. ದೊಡ್ಡದ ಬಿಡ್ಬೇಕಲ್ಲ, ನಮ್ಮ ನಿಲಿಕೆ ಮಾಡ್ಬೇಕು ಹೌದಲ್ಲ ರೀ. ನಮಗೆ ತೃಪ್ತಿ ಆಯ್ತು ಮಾಡ್ಬೇಕು. ಎಷ್ಟು ಮಾಡಿ ಕಡಿಮೆನ ಹಾಗೆ ಮತ್ತೆ ಮಾಡಬೇಕು. ಅದಕ್ಕೆ ಯಾರ ಅಗಣಿತ ಮಹಿಮೆ ನಗರದ ವಿಭವನೇ ಜಾನದೇವ ಸೊಗಸುವ ಸುಗುಣ ಸಂತತಿ ಗುಡಿದನೇ ವಿಭವನೇ ಜಾನದೇವ ಅಂತ ಹೇಳ್ತಾರೆ. ಹಾಗೆ ಗುರುನಾಥನ ಒಂದು ಆಶೀರ್ವಾದ ಭಾಳ ದೊಡ್ಡದಿರ್ತಾ ಇದೆ. ಆದ್ದರಿಂದ ಎಲ್ಲದಕ್ಕೂ ಗುರು ಕೃಪೆನ ಶ್ರೇಷ್ಠ. ಅಂಥ ಶ್ರೇಷ್ಠ ಗುರುನಾಥನ ಏನಪ್ಪ ಅಂತ ನಾವು ಅಂಥ ಗುರುನಾಥನ ಚರಿತ್ರೆನ ಶ್ರವಣ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ನೋಡಿಲ್ಲ, ಕೆಲವು ಮಂದಿ ಅನಿಸ್ಬೋದು ಗುರು ನೋಡಿಲ್ಲ, ಭೌತಿಕ ದೇಹ ನೋಡಿಲ್ಲ. ಆದರೆ ಏನಪ್ಪ ಅಂತಂದ್ರೆ ಅವ್ರು ನೋಡಿದ್ರೆ ಇನ್ನೊಂದು ರೂಪನ ಅಪ್ಪವ್ರು ಮತ್ತೆ ಸಣ್ಣಪ್ಪವ್ರು ಇದು 2 ಮಾತಿಲ್ಲ. ಹಾಂ ಇನ್ನೊಂದು ರೂಪಾಯಿ ಈಗ ಕಾಯಿನ್ಗೆ 2 ಕಡೆ ಇರುತ್ತೆ ಹೌದಲ್ಲ. ಒಂದು ಕಡೆ ಶವಕಡೆ ನೆನೆ ರೂಪಾಯಿ
ಹೌದಲ್ಲ. ಹಾಗೆ ₹1 ಅದು ನಡಿಬೇಕಾದ್ರೆ ಎರಡೂ ಮುಖ ಒಂದು ಅದಕ್ಕೆ ಒಂದು ಭಾಗ ಇಲ್ಲ, ಭೌತಿಕ ದೇಹ ಇಲ್ಲ ಸಹಿತ ನಿರಾಕಾರದಿಂದ ಇರ್ತಕ್ಕಂಥ ಸಾಕಾರ ಮೂರ್ತಿ ಯಾರು ಅಪರದಲ್ಲ. ಹಾಂ, ಎರಡೂ ಒಂದೇ. ಅದರಿಂದ ಎರಡು ಮಾತೇ ಇಲ್ಲ. ಯಾಕಂದ್ರೆ ಅವು ಸಂಪೂರ್ಣವಾಗಿ ಪೂರ್ಣಾನುಗ್ರಹ ಪಾತ ಆಗಲ್ಪಟ್ಟಂದ್ರೆ ಅಪ್ಪವ್ರು ಸನ್ಯಾಸಿಗಳು ಅಂದ್ರೆ ಮೆತ್ತರಾಗಿಲ್ಲ. ಮತ್ತು ಅವ್ರಿಗೆ ಸನ್ಯಾಸಿ ಭಾಳ ಅಪ್ಪವ್ರಿಗೆ ಮೂಲ್ಯವಾಗಿದ್ದಾಗ ಏನೋ ಇಲ್ಲಿ ಸಿಂಧು ಆಗ್ಯಾರ, ಮುಂದೆ ಲಕ್ಷಾಂತರಿದ್ದಾಗ ಭಾಳಷ್ಟು ಮಂದಿ ಮಾಡ್ಯಾರ ಕಡೆ. ಆದ್ರೆ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ವಿಶೇಷತೆ ಆತಿಲ್ಲ ರೀ. ಅದರಿಂದ ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಶಕ್ತಿಯನ್ನು ಇಲ್ಲಿ ಇದು ಮಾಡ್ಯಾರ. ಅಷ್ಟೇ ಅಲ್ಲದೆ ಮತ್ತಿನ್ನೂ ವಿಷಯವಾದ ಹೇಳಕ್ಕೆ ಮತ್ತೆ ಮುಂಚೆ ಆದ್ಮೇಲೆ ಅಂತ ನಮ್ಮೆಲ್ಲರೂ ಒಂದು ಸುದೈವ. ಅದರಿಂದ ಅಪ್ಪವರು ಬೇಗ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಹಾಂ ರೀ, ಬರೋ ನಿರೀಕ್ಷಣೆ ಐತಿ. ಅದರಿಂದ ನಾವು ನೀವೆಲ್ಲರೂ ಆದ್ಮೇಲೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಚಿತ್ತ, ಅಹಂಕಾರ ಯಾವತ್ತೂ ಗುರುಗಳ ಸ್ಮರಣೆ ಮಾಡಲಿ, ಯಾವತ್ತೂ ನಮ್ಮ ಸ್ವರೂಪ ಚಿಂತನೆ ಮಾಡಲಿ. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ನಾನು ಆ ಸ್ವರೂಪನಾಗಿದೆ ಅಂತಕ್ಕಂಥ ಯಥಾರ್ಥ ಏನಪ್ಪ ಅಂತಂದ್ರೆ ಚಿಂತನೆ ಮಾಡ್ತಾ ನಮ್ಮ ವೃತ್ತಿ ಅಲ್ಲೇ ಕಲಿಬೇಕು. ಅದರಿಂದ ಅಂಥ ತಾನೇ ತನ್ನೋಳು ತನ್ನ ನಿಜ ನೋಡಲು ಏನ್ರಿ, ತಾನೇ ತನ್ನೋಳು ತನ್ನ ನಿಜ ನೋಡಲು ಪರಮಾನಂದಮಯ ಚಿರ ಅಖಂಡ ರೂಪನು. ಖಂಡರ ತುಕಡಿ, ಅಖಂಡ ಒಂದೇ. ನಾನೇ ಅವನೇ ನಾನು. ತತ್ವಮಸಿ ತ್ವಂ ತದಸಿ, ಎರಡು ಭಾಗ ಬರುತ್ತೆ. ತತ್ವಮಸಿ, ತ್ವಮಸಿ, ಅವನೇ ನಾನಿದೆ ಅಂತಕ್ಕಂಥ ಅವನೇ ನಾನಿದೆ ಅಂತಕ್ಕಂಥದ್ದು ಇದು ತತ್ವಮಸಿ ವಾಕ್ಯ. ತ್ವಂ ತದಸಿ ಅಥವಾ ಅವನೇ ನಾನು ಅಥವಾ ನಾನೇ ಅವನು, ಹಿಂಗೆ ಬರುತ್ತೆ. ಓತೋಪ್ರೋತ ಅಂತ ಹೇಳ್ತಾರೆ ಅದು ಶಾಸ್ತ್ರವಾಗ. ಆ ನಿಟ್ಟಿನಲ್ಲಿ ನಾವು ಅಂಥ ನಮ್ಮ ಸ್ವರೂಪ ಚಿಂತನೆ ಮಾಡ್ತಾ ನಮ್ಮ ದಿನಾನು ಅರ್ಧ ಗಂಟೆ ಚಿಂತನೆ ಮಾಡ್ತಾ ಸಾಗುವಂಥ ಆದಮೇಲೆ ಅದರಿಂದ ನಮ್ಮಲ್ಲಿ ಮರಿಗೂ ಏನಪ್ಪ ಅಂತಂದ್ರೆ ಮೋಕ್ಷನ ಬೇಕಾಗೈತಿ, ಯಥಾರ್ಥ ಸುಖನ ಬೇಕಾಗೈತಿ, ನಿತ್ಯ ಸುಖನ ಬೇಕಾಗೈತಿ. ಆದರೆ ಹಾದಿ ತಪ್ಪೈತಿ. ನಾವು ಕಾಶಿಗೆ ಹೋಗ್ಬೇಕಾಗೈತಿ, ಹಾದಿ ತಪ್ಪ ನಾವು. ಆದರೆ ಹಾಗೆ ನಾವು ಕಾಶಿಗೆ ಹೋಗ್ಬೇಕಾದ್ರೆ ಮತ್ತು ಮಾರ್ಗ ಬದಲಿಸ್ಬೇಕಲ್ಲ. ಹಾಗೆ ಏನಪ್ಪ ಅಂತಂದ್ರೆ ಈ ನಮ್ಮ ವೃತ್ತಿ ಅಲ್ಲಿ ಸುಖ ಆಯ್ತು, ಇಲ್ಲಿ ಸುಖ ಆಯ್ತು ಎಲ್ಲ ಕಡೆ ನಾವು ಅಡ್ಡಾಡಕತ್ತೀವಿ. ಆದರೆ ಯಥಾರ್ಥ ಸುಖ ಅಂದರೆ ತನ್ನಲ್ಲೇ ಇರ್ತದೆ. ಹಾಂ, ಅದರಿಂದ ಇಲ್ಲಿ ಸುಖವೇ ನಿಜ ಹೇಳ್ತಾರೆ. ಸುಖವೇ ಏನ್ರಿ ನಿಜ ಸುಖ ಅಂದರೆ ತನ್ನ ಸುಖನ. ಸುಖವೇ ನಿಜ ಸುಖವೇ ನಿಖಿಲವೆನಿಸದೆ ನಿಖಿಲವೆನಿಸದೆ ಏಕಮುಖವಾಗಿದೆ ನೋಡು. ನಿಜ ಸುಖವೇ ಏಕಮುಖ ಅಂದರೆ ಒಂದೇ ಒಂದು ವ್ಯಾಪಕತೆ ಅಂತ. ಸುಖ ಸ್ವರೂಪವೇ ಪರಬ್ರಹ್ಮವೇ ನಾನೇ ನೀನು ನಿನ್ನ ಅಂತಕ್ಕಂಥ ವೃತ್ತಿ ನಮ್ಮಲ್ಲಿ ಗುರು ಮುಖಾಂತರವಾಗಿ ಪ್ರಾಪ್ತಿ ಆದದನ್ನು ನಾವು ಕೃತಾರ್ಥ ಆಗಿರ್ತೀವಿ. ಆದ್ಮೇಲೆ ಆವಾಗ ಕೃತ ಆದ್ರೆ ಮತ್ತೊಮ್ಮೆ ನಾವು ಈ ಧರೆಗೆ ಹುಟ್ಟು ಬರೋದಿಲ್ಲ, ಜನ್ಮ ಪಡೆಯೋದಿಲ್ಲ. ಅದರಿಂದ ಅಂಥ ಸ್ಥಿತಿಯನ್ನು ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಸಿದ್ದರಾಮೇಶ್ವರಪ್ಪ ಅವರು, ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶ್ರೀ ಸದ್ಗುರು ದುಂಡೇಶ್ವರಪ್ಪ ಅವರು ಆ ಒಂದು ಜ್ಞಾನ ಭಿಕ್ಷೆಯನ್ನು ನಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಅಧ್ಯಾಯದ ಕೆಲವು ಪುಷ್ಪ ಮಾಲೆಯನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಆತ್ಮರೇ ಹೇಳುವಲ್ಲಿ ಅಥವಾ ಅಕ್ಷರ ಜೋಡಿಯಲ್ಲಿ ಏನೋ ಸ್ವಲ್ಪ ಬಿರುಸಾಗಿರ್ತಾವೆ, ಹೊರಟಾಗಿರ್ತಾವೆ, ವಿಷಾಂತರ ಐತಿ. ಆದ್ರೆ ಅದನ್ನೆಲ್ಲ ಬದಿಗಿಟ್ಟು ಏನಪ್ಪ ಅಂತಂದ್ರೆ ಯಥಾರ್ಥ ಏನು ವಾಕ್ಯ ಉಂಟು ನೀವೆಲ್ಲ ಅಪರೂಪ ಕೇಳ್ತಿರಲ್ಲ, ಅದು ತಾವು ಟಚ್ ಮಾಡ್ಕೋದಲ್ಲ. ಅದರಿಂದ ಅಂಥ ಸ್ಥಿತಿಯನ್ನು ನಮ್ಗೆ ಗುರುನಾಥ ಕರುಣಿಸಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಆದ್ದರಿಂದ ಮಂಗಲ ಮಾಡೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ್. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ರಾಜಾಧಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂ. ಓಂ ಸದ್ಗುರುದೇವ.